ಹಾಯ್ ಎಲ್ಲರಿಗೂ ನಮಸ್ಕಾರ. ಓಕೆ, ಸೊ ಇವತ್ತಿನ ದಿನದ ಕತೆ ಮಚ್ಚ ಪುಟ್ಟಿ ಅಂತ ಹೇಳಿ ಸೆಪ್ಟೆಂಬರ್ 3ರಿಂದ 5 ಈ ಒಂದು 2 ದಿನದ ಸಂಡೇ ಸೆಪ್ಟೆಂಬರ್ 4 ಅದನ್ನ ನಾವು ಹಿಡಿತಿಲ್ಲ. ಸೊ 3ನೇ ತಾರೀಕು ನಾನು ಊರ್ ಹೋಗಿದ್ದೆ. ನಿನ್ನೆ ಸಂಡೇ, ನಿನ್ನೆ ಮಾಡ್ತೀನಿ ಅಂತಾನು ಕೂಡ ಪ್ರಾಮಿಸ್ ಮಾಡಿದ್ದೆ, ಬಟ್ ನಮ್ಮ ಹತ್ರ ಏನಿಲ್ಲ, ಇಲ್ಲಿ ನೆಟ್ ಇರ್ಲಿಲ್ಲ. ಸೊ ಹೀಗಾಗಿ ಈ ವಿಡಿಯೋ ಮಾಡೋದು ಸಾಧ್ಯ ಆಗಿಲ್ಲ. ಸೊ ಅದಕ್ಕೆ 3 ಮತ್ತು 5ರ ಈ ಒಂದು ಕರೆಂಟ್ ಅಫೇರ್ಸ್ ಅನ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಟಾಪಿಕ್ಸ್ ಇದೆ, ಸ್ವಲ್ಪ ಜಾಸ್ತಿನೇ ಇದೆ. ಸೊ 2 ದಿವಸದ್ದು ನಿಮ್ಗೆ ನೆನ್ಪಿರ್ಲಿ, ಅದಕ್ಕೆ ಈ ಡಿಸ್ಕಷನ್ ನ ಟೈಮ್ ಜಾಸ್ತಿ ವೇಸ್ಟ್ ಮಾಡೋದು ಬೇಡ. ಸೊ ಪುಟ್ಟಿ ಏನೇನ್ ಮಾಡ್ಬೇಕಮ್ಮ? ಹಾಗೆ ಯಾರಾದ್ ನಮ್ದು ವಿಡಿಯೋಸ್ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನಮ್ಮ ವಿಡಿಯೋಸ್ಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಮ್ಮ ವಿಡಿಯೋಸ್ ನಿಮ್ದು ನೋಟಿಫಿಕೇಶನ್ ಬೇಗ ಸಿಗುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ನಮ್ಮ ವಿಡಿಯೋಸ್ನ. ಓಕೆ, ಸೊ ಈಗ ಪುಟ್ಟಿ ಇವತ್ತೇನು ಗೊತ್ತಾ? ಗೊತ್ತು, ಏನು ಟೀಚರ್ಸ್ ಡೇ. ವಿಷಯ ಮಾಡಿಲ್ಲ? ಹ್ಯಾಪಿ ಟೀಚರ್ಸ್ ಡೇ ಸರ್. ಸೊ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಓಕೆ, ಸೊ ಶಿಕ್ಷಕರ ದಿನಾಚರಣೆ, ಟೀಚರ್ಸ್ ಡೇ ಯಾಕೆ ಆಚರಣೆ ಮಾಡ್ತೀವಿ ಗೊತ್ತಾ? ಗೊತ್ತು. ಯಾಕೆ? ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಒಂದು ಬರ್ಡೇ, ಮತ್ತೆ ಅವರು ಕೂಡ ಟೀಚರ್ ಆಗಿದ್ರಲ್ಲ. ಸೊ ಅವ್ರು ಹೇಳಿದ್ರು ನನ್ ಬರ್ಡೇ ಅಂತ ಸೆಲೆಬ್ರೇಟ್ ಮಾಡಬೇಡಿ, ಅದನ್ನ ಟೀಚರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಿ. ಬರ್ಡೇಗಿಂತ ಇಡೀ ಟೀಚರ್ಸ್ ಗೆ ಒಂದು ಗೌರವ ಸಿಗಿ. ಇವಾಗ ಏನಾಗ್ತದೆ ಪುಟಿ, ನಾವು ಬರೀ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರ ಬರ್ಡೇ ಅಂತ ಮಾಡ್ತೀವಿ. ಇವತ್ತೇನ್ ಮಾಡ್ತೀವಿ? ಇವತ್ತು ಟೀಚರ್ಸ್ ಡೇ ಅಂತ ಮಾಡ್ತೀವಿ. ನಾವು ಚಿಕ್ಕವರಿದ್ದಾಗಿಂದ ಇದೇ ಸ್ಟೋರಿ ಎಲ್ಲರೂ ಹೇಳಿದಾರಲ್ಲ ಚಿಕ್ಕವರಿಂದ. ಏನು ಸರ್ವಪಲ್ಲಿ ರಾಧಾಕೃಷ್ಣನ್ ಸರ್ ಹೇಳಿದ್ದಾರೆ, ಬಟ್ ನಾವ್ ಇವತ್ತು ನೆನಪಿಸ್ಕೊಳ್ಳೋದು ಯಾರನ್ನ? ಸರ್ವಪಲ್ಲಿ ರಾಧಾಕೃಷ್ಣನ್ ಜೊತೆಗೆ ನಮ್ ಟೀಚರ್ಸ್ ನಾವು ಕೆಜಿ ಇಂದ ಹಿಡಿದು ಇಲ್ಲಿವರೆಗೆ ಏನ್ ಟೀಚರ್ಸ್ ಟೀಚ್ ಮಾಡಿದ್ರಲ್ಲ ಅವ್ರನ್ನೆಲ್ಲ ನೆನಪಿಸ್ಕೊಳ್ತೀವಿ. ಸೊ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನಮ್ಮ ದೇಶದ ಮೊದಲ ಉಪರಾಷ್ಟ್ರಪತಿ ಆಗಿದ್ರು. ಸೊ ಇವರು ಸೆಪ್ಟೆಂಬರ್ 5, 1988ರಲ್ಲಿ ಜನಿಸಿದ್ರು. ಓಕೆ, ಸೊ 1952ರಿಂದ 62ರವರೆಗೆ 10 ವರ್ಷದವರೆಗೆ ಉಪರಾಷ್ಟ್ರಪತಿಯಾಗಿ, ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಏನಾಗ್ತಾರೆ ರಾಷ್ಟ್ರಪತಿ ಆಗಿದ್ರು. ಓಕೆ, ಸೊ ವೈಸ್ ಪ್ರೆಸಿಡೆಂಟ್ ಆಗಿ ನೆಕ್ಸ್ಟ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾರೆ. ಮುಂದೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರದ್ದು ಮತ್ತು ಕರ್ನಾಟಕದ ಒಂದು ರಿಲೇಷನ್ ಇದೆ. ಏನ್ ಗೊತ್ತಾ? ಇವರು 1918ರಿಂದ ಹಿಡಿದು 21ರವರೆಗೆ ಆ 3 ವರ್ಷ ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ಮೈಸೂರು ಯೂನಿವರ್ಸಿಟಿಯಲ್ಲಿ, ಅದು ಮಹಾರಾಜ ಕಾಲೇಜ್ ನಲ್ಲಿ ಏನ್ ಮಾಡ್ತಾರೆ, ಫಿಲಾಸಫಿ ಟೀಚರ್ ಆಗಿ ಕೆಲಸ ಮಾಡ್ತಾರೆ. ನಮ್ಮ ಕರ್ನಾಟಕದ ಜೊತೆ ಸಂಬಂಧ ಇತ್ತು ಅಂತ ಹೇಳಕ್ಕೆ. ಸೊ ಈ ಟೈಮ್ ಅಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರು ಏನು ವಾಸವಾಗಿದ್ರಲ್ಲ, ಆ ಒಂದು ಮನೇನ, ಆ ವಸತಿ ಗೃಹದನ್ನ ಈ ಮೈಸೂರು ವಿಶ್ವವಿದ್ಯಾಲಯದವ್ರು ಏನ್ ಮಾಡಿದ್ದಾರೆ ಅಂದ್ರೆ ರಾಧಾಕೃಷ್ಣನ್ ತತ್ವಶಾಸ್ತ್ರ ಮತ್ತು ಭಾರತೀಯ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಅಂತ ಸ್ಥಾಪನೆ ಮಾಡಿದ್ದಾರೆ. ಸೊ ಅಂದ್ರೆ ಇಂಥ ಒಬ್ಬ ಮಹಾಪುರುಷ ಇಲ್ಲಿದ್ರು, ನಮ್ಮ ಕಾಲೇಜಲ್ಲಿ ಇದ್ರು, ಟೀಚ್ ಮಾಡಿದ್ರು ಫಿಲಾಸಫಿನ ಅಂತ ಹೇಳಿ ನೆನಪಿಸ್ಕೊಳ್ಳೋದಕ್ಕೆ ರಾಧಾಕೃಷ್ಣನ್ ತತ್ವಶಾಸ್ತ್ರ ಮತ್ತು ಭಾರತೀಯ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಅಂತ ಹೇಳಿ ಮೈಸೂರು ವಿಶ್ವವಿದ್ಯಾಲಯದವರು ಸ್ಥಾಪನೆ ಮಾಡಿದ್ರು. ಇದೆಲ್ಲ ನಮ್ಗೆ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ಏನ್ ಗೊತ್ತಾ? ನಿಂಗೆ ಫುಟ್ಬಾಲ್ ಆಡ್ತೀಯಾ? ಫುಟ್ಬಾಲ್ ಆಡ್ತೀನಿ, ಬಟ್ ಟೈಮ್ ಸಿಗಲ್ಲ. ಆಡ್ತೀಯಾ? ಗೊತ್ತು ಫುಟ್ಬಾಲ್. ಓಕೆ, ಫುಟ್ಬಾಲ್ ಬಗ್ಗೆ ಒಂದು ನ್ಯೂಸ್ ಇದೆ. ಈ ಅಖಿಲ ಭಾರತ ಫುಟ್ಬಾಲ್ ಒಕ್ಕೂಟ ಅಂದ್ರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಏನಿದೆ, ಅದ್ರ ಅಧ್ಯಕ್ಷರನ್ನ ಸೆಲೆಕ್ಟ್ ಮಾಡೋದಕ್ಕೆ ರೀಸೆಂಟ್ ಆಗಿ ಒಂದು ಎಲೆಕ್ಷನ್ ಆಯ್ತು. ಅದ್ರಲ್ಲಿ ಕಲ್ಯಾಣ್ ಚೌಬೆ ಅನ್ನೋರು ಆಯ್ಕೆ ಆಗಿದ್ದಾರೆ ಇವಾಗ ಅಧ್ಯಕ್ಷರಾಗಿ. ಕಲ್ಯಾಣ್ ಚೌಬೆ ಅನ್ನೋ ವ್ಯಕ್ತಿ ಅಧ್ಯಕ್ಷರಾಗಿ ಎಲೆಕ್ಟ್ ಆಗಿದ್ದಾರೆ ಇವಾಗ. ಈ ಕಲ್ಯಾಣ್ ಚೌಬೆ ಏನಿದ್ದಾರೆ ಅವರಿಗೆ 33 ವೋಟ್ ಸಿಕ್ತು, ಅಂದ್ರೆ 33 ಮತ ಪಡೆದ್ರು ಅವರು ಆ ಎಲೆಕ್ಷನ್ ಅಲ್ಲಿ. ಬಟ್ ಅವ್ರದ್ದು ಅಪೋಸಿಟ್ ಕ್ಯಾಂಡಿಡೇಟ್ ಅಥವಾ ಪ್ರತಿಸ್ಪರ್ಧಿ ಏನಿದ್ರು, ಅವರು ಮಾಜಿ ನಾಯಕ ಬೈಚುಂಗ್ ಭುಟಿಯಾ ಅಂತ, ಅವರು ಮಾಜಿ ನಾಯಕರಾಗಿದ್ರು ಅಲ್ಲಿ ಫುಟ್ಬಾಲ್ದು. ಸೊ ಅವರು ಬೈಚುಂಗ್ ಭುಟಿಯಾ ಅಂತ ಅವರು ನಿಂತ್ಕೊಂಡಿದ್ರು ಅಪೋಸಿಟ್ ಕ್ಯಾಂಡಿಡೇಟ್ ಆಗಿ. ಅವರಿಗೆ ಜಸ್ಟ್ ಒಂದೇ ವೋಟ್ ಸಿಕ್ಕಿದೆ. ಸೊ ಇಟ್ ಇಸ್ ತೀರಾ ಕಾಂಪಿಟೇಷನ್ ಇಲ್ದಿರ ಗೆದ್ದಿರೋ ತರ ಇದೊಂಥರ. ಇವಾಗ ಅಧ್ಯಕ್ಷರಾಗಿ ಕಲ್ಯಾಣ್ ಚೌಬೆ ಅನ್ನೋರು ಆಯ್ಕೆ ಆಗಿದ್ದಾರೆ. ಮತ್ತೆ ನಾವು ಲಾಸ್ಟ್ ವೀಕ್ ಆಗಸ್ಟ್ ಅಲ್ಲಿ ಒಂದು ನ್ಯೂಸ್ ಹೇಳಿದ್ವಿ, ಇದೆ ಅಂದ್ರೆ ಈ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಇದೆ ಅದ್ರ ಬಗ್ಗೆ. ಅದೇನಂತಂದ್ರೆ, ಈ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಅವ್ರನ್ನ ಈ ಫಿಫಾ ಅವರು ಅಂದ್ರೆ ವಿಶ್ವ ಫುಟ್ಬಾಲ್ ಆಡಳಿತ ಮಂಡಳಿ ಇದೆಯಲ್ಲ, ಅವರು ಅಮಾನತು ಮಾಡಿದ್ರು, ಅಂದ್ರೆ ಸಸ್ಪೆಂಡ್ ಮಾಡಿದ್ರು ಮುಂಚೆ. ಆ ಸಸ್ಪೆನ್ಷನ್ ನ ಹಿಂಪಡೆದಿದ್ದಾರೆ ಅಂತ ನ್ಯೂಸ್ ಅಲ್ಲಿ ಇತ್ತು. ಇದು ಆಗಸ್ಟ್ 30 ಹೇಳಿದ್ದೆ. ಅದು ಒಂದು ಹಿಂದೆ ನ್ಯೂಸ್ ಅಲ್ಲಿ ಇತ್ತು. ಇದು ಇವಾಗ ಇದ್ರದ್ದು ಅಧ್ಯಕ್ಷರನ್ನ ಎಲೆಕ್ಟ್ ಮಾಡಿದ್ದಾರೆ, ಅದಕ್ಕೆ ನ್ಯೂಸ್ ಅಲ್ಲಿ ಇದೆ. ಮತ್ತೆ ಇನ್ನೊಂದು ಏನ್ ಫುಟ್ಬಾಲ್ ರಿಲೇಟೆಡ್ ನ್ಯೂಸ್ ಅಂದ್ರೆ, ಈ ಅಂಡರ್-17 ವುಮೆನ್ ವಿಶ್ವಕಪ್ ಟೂರ್ನಮೆಂಟ್ ಇರುತ್ತಲ್ಲ, ಅದು ಬಂದು ಅಕ್ಟೋಬರ್ 11 ಇಂದ ಅಕ್ಟೋಬರ್ 30 ವರೆಗೂ ಇಂಡಿಯಾದಲ್ಲಿ ನಡೆಸ್ತಿದ್ದಾರೆ. ನಾನು 3 ನ್ಯೂಸ್ ಹೇಳಿದೀನಿ ಇವಾಗ. ಏನ್ ಗೊತ್ತಾ? ಒಂದು ಹಿಂದಿಂದು ಏನಂದ್ರೆ ಫಿಫಾದವರು ಅಮಾನತು ಮಾಡಿದ್ರು, ಅದನ್ನ ಹಿಂಪಡೆದಿದ್ದಾರೆ. ಹಿಂದಿಂದು ಕರೆಂಟ್ ಇವತ್ತಿಂದ ಏನಪ್ಪಾ ಅಂತಂದ್ರೆ ಕಲ್ಯಾಣ್ ಚೌಬೆ
ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಫ್ಯೂಚರ್ ಅಲ್ಲಿ ಏನಂತಂದ್ರೆ ಅಕ್ಟೋಬರ್ 11ರಿಂದ 30ವರೆಗೆ ಮಹಿಳಾ ವಿಶ್ವಕಪ್ ಟೂರ್ನಿಮೆಂಟ್ ಇಲ್ಲಿ ನಡೆಯುತ್ತೆ, ಇಂಡಿಯಾದಲ್ಲಿ ನಡೆಯುತ್ತೆ. ಅಲ್ಲ, ಒಂದು AIFF ಅಂದ್ರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ನೋಡಿದ್ವಿ. ಹಿಂದೆ ಏನಾಗಿತ್ತು, ಇವತ್ತೇನಿದೆ, ಮುಂದೆ ಏನಾಗ್ತಿದೆ ಅಂತ ಮಜಾ ಬರ್ತಲ್ಲ. ಓಕೆ, ಸೊ ಈ ತರನೇ ನಾವು ಕರೆಂಟ್ ಅಫೇರ್ಸ್ ಓದ್ಬೇಕು. ಆ ಒಂದು ಸಂಸ್ಥೆ ಅಂತ ಬಂದಾಗ ಹಿಂದೆ ಮುಂದೆ ಓದ್ಬೇಕು. ಹೇಳಿ. ಈಗ ಸುದೀಪ್ ಗೊತ್ತಲ್ಲ? ಗೊತ್ತು, ಮೊನ್ನೆ ಅವ್ರದ್ದು ಹುಟ್ಟುಹಬ್ಬ ಸಹ ಆಯ್ತು. ಈಗ ಇನ್ನೊಂದು ವಿಚಾರ ಹೇಳ. ಏನು? ಈಗ ಕಿಚ್ಚ ಸುದೀಪ್ ಅವರು ಫಸ್ಟ್ ಮೂವಿ ಯಾವ್ದು ಹೇಳಿ ನೋಡೋಣ. ನಿಜವಾಗ್ಲೂ ಗೊತ್ತಿಲ್ಲ. ಐ ಆಮ್ ನಾಟ್ ದಟ್ ಮೂವಿ. ಸ್ಪರ್ಶ ಅಂತ. ಓಕೆ, ಅದಾದ್ಮೇಲೆ ಹುಚ್ಚ ಅಂತ ಮೂವಿ ಬಂತು. ಹುಚ್ಚ, ಕಿಚ್ಚ ಏನೇನೋ ಇದಾವಲ್ಲ. ಹುಚ್ಚ ಅಂತ ಬಂತು ಫಸ್ಟ್. ಸ್ಪರ್ಶ ಆದ್ಮೇಲೆ ಹುಚ್ಚ ಅಂತ ಮೂವಿ ಬಂತು. ಸೊ ಈಗ ಸ್ಪರ್ಶ ಅಂತ ಈ ಮೂವಿ ಎಲ್ಲ ಸ್ಟಾರ್ಟ್ ಆಗಿ 25 ವರ್ಷ ಆಯ್ತು. ಫಸ್ಟ್ ಮೂವಿ ಮಾಡಿ 25 ವರ್ಷ ಆಗಿದೆ. ಓಕೆ, ಸಿಲ್ವರ್ ಜೂಬ್ಲಿ. ಓಕೆ, ಸೊ ಅದಕ್ಕೆ ಇದೊಂದು ವಿಶೇಷ ಅಲ್ಲ. ಸೊ ಹೀಗಾಗಿ ಭಾರತೀಯ ಅಂಚೆ ಇಲಾಖೆದವರು, ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನವರು ಒಂದು ಡಿಸಿಷನ್ ತಗೊಂಡಿದ್ದಾರೆ. ಏನಂತಂದ್ರೆ, ಈಗ ಕಿಚ್ಚ ಸುದೀಪ್ ಅವರ ಫೋಟೋ ಇರುವಂತಹ ಒಂದು ಅಂಚೆ ಲಕೋಟೆಯನ್ನ, ಒಂದು ಪೋಸ್ಟಲ್ ಕವರ್ ಅನ್ನ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಈಗ ಪೋಸ್ಟಲ್ ಕವರ್ ಮೇಲೆ ಕಿಚ್ಚ ಸುದೀಪ್ ಅವರ ಫೋಟೋ ಬರುತ್ತೆ. ನೈಸ್. ಸೊ ಅಂದ್ರೆ ಎದಕ್ಕೆ 25 ವರ್ಷ ಆಯ್ತಲ್ಲ, ಅದನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. 25 ಇಯರ್ಸ್ ಆಗಿದೆ ಅವ್ರ ಇಂಡಸ್ಟ್ರಿಗೆ ಬಂತು ಅಂತ. ಸೊ ಈಗ ಈ ತರ ಏನಾದ್ರು ನ್ಯೂಸ್ ರೀಸೆಂಟ್ ಆಗಿ ಕೇಳಿದ್ಯಾ ನೀನು? ಮೊನ್ನೆನೂ ಒಂದು ಹೇಳ್ತಿದ್ವಲ್ಲ ನಾವು, ನೆನ್ಪಿಲ್ಲ. ಆದ್ರೆ ಮೊನ್ನೆ ಪೋಸ್ಟಲ್ ಕವರ್ಗೆ ಮಾತಾಡಿದ್ವಿ. ಇವ್ರು ಎಲ್ವೇರೋ ಬಿಟ್ರು, ಇವಾಗ ಬಿಟ್ಟು ನೆನ್ಪಾಯ್ತು. ಹಾಕಿ ಟೀಮ್ ಆಟಗಾರ. ಹೌದು, ಎಲ್ವೇರೋ ಬಿಟ್ರು ಅಂತ ಹೇಳಿ. ಇವರು ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರು ಮಿಡಲ್ ಕಾಣಿಸಿದ್ರಲ್ಲ, ಇವರು ಕರೆಕ್ಟ್. ಇವರು ಭಾರತೀಯ ಮಹಿಳಾ ಹಾಕಿ ತಂಡದ ಒಂದು ನಾಯಕಿ ಆಗಿದ್ರು. ಮುಂದೆ 1965 1965 ಅವ್ರಿಗೆ ಅರ್ಜುನ ಪ್ರಶಸ್ತಿ ಸಿಕ್ಕಿತ್ತು, ಕೊಟ್ಟಿತ್ತು ಅಂತ ಇವ್ರ ಬಗ್ಗೆ ಹೇಳಿದ್ವಿ. ಬಟ್ ಅವಾಗ್ಲೂ ನ್ಯೂಸ್ ಏನಿತ್ತಪ್ಪ ಅಂತಂದ್ರೆ, ಇವ್ರ ಹೆಸರಲ್ಲಿ ಒಂದು ಪೋಸ್ಟಲ್ ಕವರ್ ಅನ್ನ ಅಂಚೆ ಇಲಾಖೆದವರು ಆಗಸ್ಟ್ 29ಕ್ಕೆ ಬಿಡುಗಡೆ ಮಾಡ್ತಾರಂತ ಹೇಳಿ. ಈಗ ನ್ಯೂಸ್ ಲೀಕ್ ಆಯ್ತಾ. ಈಗ ಒಂದು 10 ದಿವಸದಲ್ಲಿ ನಾವು 2 ಅಂಚೆ ಪೋಸ್ಟಲ್ ಕವರ್ ನೋಡ್ತಾ ಇದೀವಿ. ಒಂದು ಎಲ್ವಿರೋ ಬಿಟ್ಟಿರೋದವ್ರದ್ದು, ಇನ್ನೊಂದು ಕಿಚ್ಚ ಸುದೀಪ್ ಅವ್ರದ್ದು. ಸುದೀಪ್ ಅವ್ರದಂತೂ ನಾವು ನೆನ್ಪಿರ್ಲಿ ಏನಂತಾರೆ, ಎಲ್ವಿರಾ ಬಿಟ್ರೋ. ಅಂದ್ರೆ ಹೆಸರು ಅಷ್ಟ್ ಬೇಗ ನೆನ್ಪಾಗಲ್ಲ. ಹೆಸರು ಈಗ ನಮ್ ಕಿಚ್ಚ ಸುದೀಪ್ ಸರ್ ಅಂದ್ರೆ ಅದು ನೆನ್ಪಿರುತ್ತೆ ಈಸಿಯಾಗಿ. ಇವ್ರ ನೇಮ್ ಅಷ್ಟು ಸ್ವಲ್ಪ ರೂಢಿ ಆಗ್ಬೇಕು. ಇಲ್ಲ, ಇವರು ಬೆಂಗಳೂರಿನವರು. ಅದೇ ರೂಢಿ ಆಗ್ಬೇಕು, ರಿವೈಸ್ ಮಾಡ್ತಾ ರೂಢಿ ಆಗುತ್ತೆ. ಈಗ ನಿಮ್ಗೆ ಒಂದ್ 3 ತಿಂಗಳು ಬಿಟ್ಟು ಕೇಳಿದ್ರೆ ನಿಮ್ ಕಿಚ್ಚ ಸುದೀಪ್ ಹೇಳ್ತೀಯಾ? ಹೌದು, ಹೇಳ್ತೀನಿ. ಬಟ್ ಈಗ ನಿಮ್ಗೆ ನೆನ್ಪಿರಲ್ಲ ಎಲ್ವಿರಾ ಬಿಟ್ರೋ ಅಂದ್ರೆ ಯಾರೋ ಒಬ್ರು ಹುಡುಗಿಗ್ ಸಿಕ್ಕಿದೆ, ಹಾಕಿ ಟೀಮ್ ಅವ್ರು, ಅದೆಲ್ಲ ನೆನ್ಪಿರುತ್ತೆ. ನೇಮ್ ಅಷ್ಟು ಬೇಗ ಬರಲ್ಲ. ಸೊ ಅದಕ್ಕೆ ಕಿಚ್ಚ ಸುದೀಪ್ ಅವ್ರದ್ದು ಹೆಸರು ಎಷ್ಟು ನೆನ್ಪಿರುತ್ತಲ್ಲ, ಅಷ್ಟು ಈ ಹೆಸರನ್ನು ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ಅದನ್ನ ಕೇಳಲ್ಲ KPSC. ಓಕೆ, ಇದನ್ನ ಕೇಳ್ತಾರೆ. ಓಕೆ, ಇವಾಗ ತುಂಬಾ ಶೆಕೆನೂ ಆಗ್ತಿದೆ, ಬಿಸಿಲು ಇದೆ, ಬಟ್ ಮಳೆನೂ ಬರ್ತಿದೆ. ಬಟ್ ಬೇಸಿಗೆಗಾಲದಲ್ಲಿ ನಾವು ತುಂಬಾ ಎಳ್ನೀರ್ ಕುಡಿತೀವಿ ತಾನೆ. ಟೀ ಕುಡಿತೀವಿ ನಿಜ, ಬಟ್ ಎಳ್ನೀರು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ನಾನು ಇಲ್ಲೆಲ್ಲ ಕುಡಿಯಲ್ಲ, ದುಡ್ಡು ಕೊಟ್ಟು. ನಮ್ ತೆಂಗಿನ ತೋಟ ಇದೆ, ಮನೆಗೆ ಹೋದಾಗ ಕುಡ್ಕೊಂಡ್ ಬರ್ತೀನಿ. ಆಯ್ತಾ? ಏನಕ್ಕೆ ತೆಂಗಿನಕಾಯಿ ಬಗ್ಗೆ ಅಥವಾ ಎಳ್ನೀರು ಇದು ಮಾತಾಡ್ತಿದ್ದೀನಿ ಅಂತಂದ್ರೆ, ಸೆಪ್ಟೆಂಬರ್ 2 ವಿಶ್ವ ತೆಂಗು ದಿನನ ಆಚರಣೆ ಮಾಡಿದ್ರು. ವಿಶ್ವ ತೆಂಗು ದಿನಾಚರಣೆನ ಆಚರಣೆ ಮಾಡ್ತಿದ್ದಾರೆ. ಅವತ್ತು ಹೇಳಕ್ ಮರ್ತ್ಬಿಟ್ಟೆ ನಾನು. ಆಯ್ತಾ? ಸೆಪ್ಟೆಂಬರ್ 2 ವಿಶ್ವ ತೆಂಗು ದಿನಾಚರಣೆನ ಆಚರಿಸ್ತಾರೆ. ಈ ತೆಂಗು ಒಂದು ಏಷ್ಯನ್ ಪೆಸಿಫಿಕ್ ಸಾಗರದ ಒಂದು ಪ್ರಮುಖ ವಾಣಿಜ್ಯ ಬೆಳೆ, ಅಂದ್ರೆ ಕಮರ್ಷಿಯಲ್ ಕ್ರಾಪ್. ಈಗ ನಾನು ಹೇಳ್ದಲ್ಲ, ನಮ್ದು ತೆಂಗಿನ ತೋಟ ಇದೆ ಅಂತ, ಅದನ್ನ ನಾವು ಮಾರ್ತೀವಿ, ನಮ್ಗೆ ಒಳ್ಳೆ ಇನ್ಕಮ್ ಬರುತ್ತೆ ಅದರಿಂದ. ಅದು ನಾವೇನು ಇಯರ್ಲಿ ಏನು ಮಾಡೋದ್ ಬೇಕಿಲ್ಲ, ನೀರ್ ಬರುತ್ತೆ, ಅದೇ ಬೆಳೆಯುತ್ತೆ, ನಾವು ಜಸ್ಟ್ ಕಿತ್ತು ಮಾರ್ಬೇಕಷ್ಟೇ. ಅದು ಅದು ಮೇ ಬಿ 20 ರೂಪೀಸ್. ನಮ್ ಕಡೆ 12 ರೂಪಾಯಿ ಕೊಡಕ್ಕೆ ಹೇಳ್ತಾರೆ. ಅದೇ 18-20 ರೂಪೀಸ್ ಅಷ್ಟು ಕೊಡ್ತಾರೆ. ಅದು ಬೇಸ್ಡ್ ಆನ್ ಸೀಸನ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಅದ್ರ ಸೈಜ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಇದು ಆಯ್ತಾ, ಇದು ಒಂದು ಕಮರ್ಷಿಯಲ್ ಕ್ರಾಪ್ ಆಗಿದೆ. ಮತ್ತೆ ಈ ಏಷ್ಯಾ ಸ್ಪೆಸಿಫಿಕ್ ತೆಂಗು ಒಕ್ಕೂಟ ಈ 2009 ಇಂದ ಸೆಪ್ಟೆಂಬರ್ 2 ವಿಶ್ವ ತೆಂಗು ದಿನಾಚರಣೆ ಅಂತ ಆಚರಿಸಬೇಕು ಅಂತ ಡಿಸೈಡ್ ಮಾಡಿ ಅವಾಗಿಂದ ಆಚರಿಸ್ತಿದ್ದಾರೆ. ಯಾರು ಅಂದ್ರೆ ಏಷ್ಯಾ ಪೆಸಿಫಿಕ್ ತೆಂಗು ಒಕ್ಕೂಟ ಅವರು. ಆಯ್ತಾ? ಈ ವರ್ಷದ್ದು ಈ 2022 ಒಂದು ಥೀಮ್ ಅಥವಾ ಧ್ಯೇಯ ವಾಕ್ಯ ಏನು ಅಂತಂದ್ರೆ, ಇದು ವಿಶ್ವ ತೆಂಗು ದಿನಾಚರಣೆದು
ಉತ್ತಮ ಭವಿಷ್ಯ ಮತ್ತು ಜೀವನಕ್ಕಾಗಿ ತೆಂಗು ಬೆಳೆ ಅಂತ. Okay. ಅಂದ್ರೆ ಗ್ರೋಯಿಂಗ್ ಕೋಕೋನಟ್ ಫಾರ್ ಅ ಬೆಟರ್ ಫ್ಯೂಚರ್ ಅಂಡ್ ಲೈಫ್ ಅಂತ ಇದು ಇದ್ರದ್ದು ಥೀಮ್ ಆಗಿದೆ. ಸೊ ಸೆಪ್ಟೆಂಬರ್ 2 ವಿಶ್ವ ತೆಂಗು ದಿನಾಚರಣೆ ಆಚರಿಸ್ತೀವಿ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ 3 ಇಂಪಾರ್ಟೆಂಟ್ ಇತ್ತು. ಹ್ಮ್ ಒಂದೇನಪ್ಪಾ ಅಂತಂದ್ರೆ ಯಾವತ್ತು ಯಾವತ್ತು? ಸೆಪ್ಟೆಂಬರ್ 2ಕ್ಕೆ ಹಾ. ವಿಶ್ವ ತೆಂಗು ದಿನ ಮತ್ತೆ ಆಚರಣೆ ಮಾಡೋರು ಯಾರು? ವಿಶ್ವ ಸ್ಪೆಸಿಫಿಕ್ ತೆಂಗು ವಿಶ್ವ- ಒಕ್ಕೂಟ ಇವರು. ಆಮೇಲೆ ಈ ವರ್ಷದ ದೇವಕ್ಕೆ ಏನು ಅಂತ. ಉತ್ತಮ ಭವಿಷ್ಯ ಮತ್ತು ಜೀವನಕ್ಕಾಗಿ ತೆಂಗು ಬೆಳೆ. ತೆಂಗು ಬೆಳೆಯನ್ನ ಅಂತ ಹೇಳಿ ಮಾಡಿದ್ರು. ತೆಂಗು ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಹೇಳ್ತಾರಲ್ಲ ಇಂಗು ತೆಂಗು ಇದ್ರೆ ಮಂಗನ ಅಡುಗೆ ಮಾಡುತ್ತೆ ಅಂತ. ಸೊ ತೆಂಗು ಈಸ್ ವೆರಿ ವೆರಿ ಎಸೆನ್ಷಿಯಲ್ ಫಾರ್ ಲೈಫ್. ಹೌದಾ? ನಂಗೆ ಗೊತ್ತಿರ್ಲಿಲ್ಲ. ಅದು ಗೊತ್ತಿಲ್ವಾ? ಒಂದು ಹೇಳ್ತಾರೆ ಹಳೆ ಕಾಲದಲ್ಲಿ, ಇಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡುತ್ತೆ ಅಂತ. ನಮ್ ಕಡೆ ಇದಕ್ಕೆ ಕಲ್ಪವೃಕ್ಷ ಅಂತ ಕರಿತೀವಿ. ಆ, ಕಲ್ಪವೃಕ್ಷ ಈ ತಿಪ್ಟೂರಲ್ಲಿ ಇದನ್ನ ಜಾಸ್ತಿ ಬೆಳಿತಾರೆ ಸೊ ಕೂಡ. ಕಿತ್ತೂರಲ್ಲಿ ಇದು ತೆಂಗಿನ ಇದೆ, ರಿಸರ್ಚ್ ಸೆಂಟರ್ ಇದೆ. ಹ್ಮ್ ಓಕೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪುಟಿ INS ವಿಕ್ರಾಂತ್ ಅಂತ. ಹ್ಮ್ ಓಕೆ. ಸೊ ನಮ್ಮ ದೇಶದಲ್ಲಿ 2 INS ವಿಕ್ರಾಂತ್ ಇದೆ. ಹೌದು. ಸೊ ಮೊದಲು ಯೂಸ್ ಮಾಡಿದ್ವಿ, ಈಗ ಅದನ್ನೇ ಅದನ್ನ rename ಬಿಟ್ಟಿದ್ವಿ. ಬಿಟ್ಟಿದೀವಿ. ಸೊ ಏನಂತಂದ್ರೆ ಈಗ ನೌಕಾಪಡೆಯಲ್ಲಿ ಈಗ ಹಡಗಂತ ಇರ್ತಲ್ಲ, ಹ್ಮ್. ಹಡಗಿಗೆ ಸಾವಿರಲ್ಲ. ಹ್ಮ್ ಸೊ ಅದಕ್ಕೆ ಮೊದಲು ಯೂಸ್ ಮಾಡಿದಂತ INS ವಿಕ್ರಾಂತ್ ಅಲ್ಲಿ ಮತ್ತೊಂದು INS ವಿಕ್ರಾಂತ್ ಅನ್ನ ಕೊಚ್ಚಿನ್ ಶಿಪ್ ಯಾರ್ಡ್ ಅವರು ರೆಡಿ ಮಾಡಿದ್ರು. ಸೊ ಇದ್ರ ವಿಶೇಷತೆ ಏನಂದ್ರೆ ನಮ್ಮ ದೇಶದಲ್ಲಿ ನಿರ್ಮಾಣ ಆದಂತಹ ಮೊದಲ ಯುದ್ಧ ವಿಮಾನ ನೌಕೆ. ಓಕೆ. ಹ್ಮ್ ಓಕೆ. ಸೊ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಹೇಳ್ತೀವಿ. ಹ್ಮ್. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಹಡಗು, ಇದು INS ವಿಕ್ರಾಂತ್. ಹೌದು ಸೊ ಹೌದು ಇದ್ರ ಮೇಲೆ ನೀನು ಈ ಪ್ಲೇನ್ಸ್ ಅನ್ನ ಇಳಿಸಬಹುದು, ಹೌದು. ಲ್ಯಾಂಡ್ ಮಾಡಬಹುದು, ಮತ್ತೆ ಟೇಕ್ ಆಫ್ ಕೂಡ ಮಾಡಬಹುದು. ಮಾಡಬಹುದು. ಸೊ ಅಂತ ಒಂದು ಕೆಪಾಸಿಟಿ ಇರುವಂತದ್ದು ದೇಶದಲ್ಲಿ ಫಸ್ಟ್ ಟೈಮು ಏನಾಗಿದೆ, ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಏನಾಗಿದೆ ನಿರ್ಮಾಣ ಆಗಿದೆ. ಇದನ್ನ ನಮ್ಮ ಪ್ರಧಾನಿಗಳು ಏನ್ ಮಾಡಿದ್ರು, ಚಾಲನೆ ಮಾಡಿ ನೋಡ್ದೆ, ನಾನು ವಿಡಿಯೋ ನೋಡ್ದೆ. ಸೊ ನಾನು ನೋಡಿಲ್ಲ, ಬರೀ ಫೋಟೋ ನೋಡಿದ್ದೀನಿ. ಸೊ ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ಗೊತ್ತಿರ್ಲಿ ಹಾ. ಏನು ಎಂತ ಅಂತ, ಇದ್ರ ಕೆಪಾಸಿಟಿ ಯಾಕಂದ್ರೆ ದೇಶದಲ್ಲಿ ಮೊದಲು ಬಾರಿ ಆಗ್ತಿದೆ. ಹ್ಮ್ ಸೊ ಇದನ್ನು ಬಿಟ್ರೆ ನಮ್ಮ ಹತ್ರ ಇರೋದು INS ವಿಕ್ರಮಾದಿತ್ಯ ಅಂತ, ಹ್ಮ್. ಅದೊಂದು ಗೊತ್ತಿರ್ಲಿ. ಹ್ಮ್. ಓಕೆ. ಇಲ್ಲಿವರೆಗೆ ಇದು ಒಂದೇ ಇತ್ತು ನಮ್ಮ ಹತ್ರ, ಹ್ಮ್. ವಿಕ್ರಮಾದಿತ್ಯ ಅಂತ ಯೂಸ್ ಮಾಡ್ತಿದ್ವಿ. ಈಗ ಇವಾಗ INS ವಿಕ್ರಾಂತ್ ವಿಕ್ರಾಂತ್ ಬಂದಿದೆ. ಬಂತು. ಹ್ಮ್. ಓಕೆ. ಸೊ ಈಗ ಈ INS ವಿಕ್ರಾಂತ್ ಅಂತ ನಾವು ರೆಡಿ ಮಾಡಿದ್ವಲ್ಲ, ಇದ್ರ ಉದ್ದ ಎಷ್ಟಿದೆ ಅಂದ್ರೆ 762 ಮೀಟರ್ ಉದ್ದ ಇದೆ. ಓಕೆ. ಇದ್ರದ್ದು ವೇಗ ಎಷ್ಟಪ್ಪ ಅಂದ್ರೆ 28 ನಾಟ್ಸ್. ನಾಟ್ಸ್. ಹ್ಮ್ ಸೊ ನಾಟ್ಸ್ ಅಂದ್ರೆ ಏನ್ ಗೊತ್ತಾ, ಹಡಗಿಂದು ಸ್ಪೀಡ್ ಅನ್ನ ಹೇಳ್ತೀವಿ. ಹ್ಮ್ 1 ನಾಟ್ಸ್ ಅಂತಂದ್ರೆ ಹೆಚ್ಚು ಕಡಿಮೆ 1.852 ಕಿಲೋಮೀಟರ್ಸ್ ಪರ್ ಅವರ್. ಹ್ಮ್ ಸೊ ಅಂದ್ರೆ ಹೆಚ್ಚು ಕಡಿಮೆ 1.8 ಕಿಲೋಮೀಟರ್ಸ್ ಪರ್ ಅವರ್ ಅನ್ನ ನಾವು 1 ನಾಟ್ ಅಂತ ಕರಿತೀವಿ. ಹ್ಮ್ ಸೊ ಇಂಟು ಎಷ್ಟು ಮಾಡ್ಬೇಕು, 28 ಮಾಡ್ಬೇಕು. ಸೊ ಅಂದ್ರೆ ಇದ್ರ ಮ್ಯಾಕ್ಸಿಮಮ್ ಸ್ಪೀಡ್ ಅಷ್ಟಿರುತ್ತೆ. ಹ್ಮ್ ಅಷ್ಟೇ ಸ್ಪೀಡ್ ಅಂತ ನೀನ್ ಅನ್ಬೋದು. ಹ್ಮ್ ಬಟ್ ಏನಿದೆ ಅಂತಂದ್ರೆ ಇದರ ಒಂದು ಸಾಗಣೆ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 45,000 ಟನ್. ಹ್ಮ್ ಒಂದೇ ಟೈಮಿಗೆ ಇದು 30 ವಿಮಾನ ಅಥವಾ ಹೆಲಿಕಾಪ್ಟರ್ ನ ಹೊತ್ಕೊಂಡು ಒಯ್ಬಹುದು. ಹ್ಮ್ ಸೊ ಅದಕ್ಕೆ ನೀರಲ್ಲಿ ಇಷ್ಟೆಲ್ಲಾ ಕೆಪಾಸಿಟಿಯನ್ನ 45,000 ಟನ್ ಲೋಡ್ ಅನ್ನ ಒಯ್ಯೋದಕ್ಕಾಗಿ ಇದರ ಸ್ಪೀಡ್ ಸ್ವಲ್ಪ ಕಡಿಮೆ ಅನ್ಸುತ್ತೆ. ಪ್ಲಸ್ ಇದರ ಅಗಲ ಎಷ್ಟಿದೆ ಅಂದ್ರೆ 62 ಮೀಟರ್ ಅಗಲ ಇದೆ. ಉದ್ದ 762, ಅಗಲ 62 ಮೀಟರ್, ವೇಗ 28 ನಾಟ್ಸ್. ಹ್ಮ್ ಜೊತೆಗೆ ಇದನ್ನ ನೋಡಿದ್ರೆ, ಇಲ್ಲಿ ಹೋಗಿ ನೋಡಿದ್ರೆ ಅಂದ್ರೆ ಇದರಲ್ಲಿ 18 ಅಂತಸ್ತಿದೆ, ತೋರಿಸಿದ್ರೆ ವಿಡಿಯೋದಲ್ಲಿ. ಹ್ಮ್ ಓಕೆ. ಸೊ ಅಂದ್ರೆ ಹೆಚ್ಚು ಕಡಿಮೆ ಇದನ್ನೊಂದು ಫ್ಲೋಟಿಂಗ್ ಸಿಟಿ City ಅಥವಾ ಅಂತ. ತೇಲಾಡುವ ನಗರ ಅಂತ ಹೇಳ್ತೀವಿ. ಅಲ್ಲೆಲ್ಲ ರೂಮ್ಸ್ ಎಲ್ಲ ಮಾಡುತ್ತಲ್ಲ. ಸೊ ಹೀಗಾಗಿ ಇದು 18 ಅಂತಸ್ತು ಹೊಂದಿದೆ. ಮತ್ತೆ ಆಲ್ರೆಡಿ ಹೇಳಿದ್ರಿ 30 ವಿಮಾನ ಅಥವಾ ಹೆಲಿಕಾಪ್ಟರ್ ನ ಇದು ಒಯ್ಯಬಹುದು. ಯಾವುದು INS ವಿಕ್ರಾಂತ ನಮ್ಮ ದೇಶದಲ್ಲಿ ಮೊದಲ ಬಾರಿ ನಿರ್ಮಾಣ ಆದಂತ ಏರ್ಕ್ರಾಫ್ಟ್ ಕ್ಯಾರಿಯರ್. ಇದಕ್ಕೆ ಎಷ್ಟು ಖರ್ಚಾಗಿರ್ಬೋದು ಹೇಳು? ಗೊತ್ತಿಲ್ಲಪ್ಪ, ನೋಡಿಲ್ಲ ನೀನು? ಇಲ್ಲ. 2000 crores 2,000 crores 2000 crore rupees ಇದನ್ನ ಬಿಲ್ಡ್ ಮಾಡಕ್ಕೆ ಖರ್ಚಾಗಿರೋದು. 2,000 ಕೋಟಿ ರೂಪಾಯಿಗಳು. ಹ್ಮ್ ಓಕೆ. ಗುಡ್. ಇದೆಲ್ಲ ಹೆಂಗ್ ನೆನ್ಪಿರುತ್ತೆ ನಿಂಗೆ? ನೆನ್ಪಿರುತ್ತೆ. ಓಕೆ. ನೆಕ್ಸ್ಟ್ ಏನ್ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಜಿಜ್ಞಾಸ 2 ಅಥವಾ ಜಿಜ್ಞಾಸ 2. ಏನಿದು ಜಿಜ್ಞಾಸ 2 ಪ್ರೋಗ್ರಾಮ್ ಅಂತ ಅಂದ್ರೆ ಈ ನವೀಕರಿಸಬಹುದಾದ ಇಂಧನಗಳು ಅಂದ್ರೆ ರಿನ್ಯೂವಬಲ್ ಫ್ಯೂಯಲ್ಸ್ ಇರುತ್ತಲ್ಲ, ಅದ್ರ ಕುರಿತಂತೆ ಒಂದು ಪ್ರಾಯೋಗಿಕ ಅನುಭವ ನೀಡಲು ಅಂದ್ರೆ ಎಕ್ಸ್ಪೆರಿಮೆಂಟಲ್ ಅಥವಾ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ನ ಕೊಡೋದಕ್ಕೋಸ್ಕರ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಈ CSIR ಇದೆಯಲ್ಲ, ಇವರು ಕೇಂದ್ರೀಯ ವಿದ್ಯಾಲಯದ ಸಹಯೋಗದಲ್ಲಿ ಅಂದ್ರೆ ಇವರು CSIR ಮತ್ತೆ ಕೇಂದ್ರೀಯ KV ಇದೆಯಲ್ಲ, ಕೇಂದ್ರೀಯ ವಿದ್ಯಾಲಯ, ಇವು ಇಬ್ರು ಸೇರ್ಕೊಂಡು ಒಂದು ಆಯೋಜನೆ ಮಾಡಿರುವಂತಹ ಪ್ರೋಗ್ರಾಮ್ ಇದು ಜಿಜ್ಞಾಸ 2 ಅಂತ ಹೇಳೋದು. ಇದ್ರಲ್ಲಿ ಏನ್ ಮಾಡ್ತಾರೆ ಈ ಪ್ರೋಗ್ರಾಮ್ ಅಲ್ಲಿ ಅಂತ ಅಂದ್ರೆ ವಿದ್ಯಾರ್ಥಿಗಳಿಗೆ ತರಗತಿ ಶಿಕ್ಷಣದ ಜೊತೆಗೆ ಅಂದ್ರೆ ಅವ್ರು ಏನ್ ತರಗತಿಯಲ್ಲಿ ಕಲಿತಾರಲ್ಲ ಸಬ್ಜೆಕ್ಟ್ಸ್, ಅದ್ರ ಜೊತೆಗೆ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡಕ್ಕೆ, ಜ್ಞಾನ ಕೊಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ ನ ಇವ್ರು
ಇಟ್ಕೊಂಡಿದ್ದಾರೆ ಇವಾಗ, ಅಂದ್ರೆ ಸ್ಟಾರ್ಟ್ ಮಾಡಿ ಆಯೋಜಿಸಿದ್ದಾರೆ. Okay. ಜಿಜ್ಞಾಸಾ 2 ಅದ್ರ ಹೆಸರು. So, ಜಿಜ್ಞಾಸಾ 2 ಅಂದ್ರೆ ಸ್ಟೂಡೆಂಟ್ಸ್ ಗೆ ಒಂದು Practical. ಇದು ರಿನ್ಯೂವಬಲ್ ಫ್ಯೂಯಲ್ಸ್ ಒಂದು ಪ್ರಾಕ್ಟಿಕಲ್ ನಾಲೆಜ್ ಅಥವಾ ಪ್ರಾಯೋಗಿಕ ಅನುಭವನ ಕೊಡೋದಕ್ಕೋಸ್ಕರ ಯಾವ್ಯಾವ್ದು ಆರ್ಗನೈಸೇಷನ್ಸ್ ಅಂದ್ರೆ ಒಂದು CSIR, ಇನ್ನೊಂದು KV, ಈ ಎರಡು ಸೇರ್ಕೊಂಡು ಮಾಡ್ತಿರೋಂತ ಒಂದು ಪ್ರೋಗ್ರಾಮ್ ಇದು. ಜಿಜ್ಞಾಸಾ 2 ಅಂತ. So, ನಮ್ಗೆ ಈಗ ಓಕೆ ಇದ್ರಲ್ಲಿ ಏನಿದೆ ಅನ್ಸುತ್ತೆ ಜಿಜ್ಞಾಸಾ 2 ಅಂದ್ರೆ ಏನ್ ಇರ್ಬೋದು, ಏನ್ರ ಬಗ್ಗೆ ಇರ್ಬೋದು. ಹೌದು, ಸೊ ಅದಕ್ಕೆ ಸ್ವಲ್ಪ ಫೋಕಸ್ ಮಾಡ್ಬೇಕು. ಇನ್ನೊಂದು ಖುಷಿ ವಿಚಾರ ಹೇಳ. ಏನು? ಸೊ ಈಗ ನಮ್ ದೇಶ ಬಡವರ ಶ್ರೀಮಂತ ದೇಶ ಅಂತ ಹೇಳ್ತೀವಿ. ಸೊ ನಮ್ ದೇಶ ಈಗ ವರ್ಲ್ಡ್ ಅಲ್ಲಿ ನಾವು ಕಂಪೇರ್ ಮಾಡಿದ್ರೆ, ವರ್ಲ್ಡ್ ಅಲ್ಲಿ ಎಕನಾಮೀಸ್ ಅನ್ನ ಕಂಪೇರ್ ಮಾಡಿದ್ರೆ ಅಥವಾ ಹೋಲಿಕೆ ಮಾಡಿದ್ರೆ ನಾವು ಇಲ್ಲಿವರೆಗೆ ಯಾವ ಸ್ಥಾನದಲ್ಲಿ ಇದ್ವಿ? 6ನೇ ಸ್ಥಾನದಲ್ಲಿ ಇದ್ವಿ. ಹೌದು, ಅಂದ್ರೆ ಬಿಗ್ಗೆಸ್ಟ್ ಎಕನಾಮಿ ಅಥವಾ ದೊಡ್ಡ ಆರ್ಥಿಕತೆಯಲ್ಲಿ 6ನೇ ಸ್ಥಾನದಲ್ಲಿ ಇದ್ವಿ. ಈಗ ಒಂದು ಸ್ಥಾನ ಮುಂದೆ ಹೋಗಿದ್ದೀವಿ, ಫಿಫ್ತ್ ಪ್ಲೇಸ್ ಸಿಕ್ಕಿದೆ ನಮ್ಗೆ. ನೈಸ್. ಅಂದ್ರೆ ಇದನ್ನ ನಾನು ಹೇಳ್ತಿರೋರು ಯಾರಂದ್ರೆ IMF ದವರು. ಓಕೆ, ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ. ಮೊನ್ನೆ ದಿವಸ ಕೇಳಿದೆ ಬ್ರಿಟನ್ ಸಂಸ್ಥೆಗಳು ಯಾವುದು ಅಂತ. ಸೊ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು, ಒಂದು IMF, ಇನ್ನೊಂದು ವರ್ಲ್ಡ್ ಬ್ಯಾಂಕ್ ಅಂತ ಕಮೆಂಟ್ ಮಾಡಿ ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ದಾರೆ. ಓಕೆ, ಸೊ ಏನಪ್ಪಾ ಅಂತಂದ್ರೆ ಈಗ IMF ಅವ್ರು ಹೇಳಿರೋ ಪ್ರಕಾರ 5ನೇ ಸ್ಥಾನದಲ್ಲಿ ಇದ್ದಂತಹ ಇಂಗ್ಲೆಂಡ್ ಹಿಂದೋಯ್ತು. ಔಟ್ ಪ್ಲೇಸ್ ಅನ್ನ ಯಾರು ತಗೊಂಡಿದ್ವಿ? ಇಂಡಿಯಾ ತಗೊಂಡಿದೆ ಅಥವಾ ಭಾರತ ತಗೊಂಡಿದೆ ಅಂತ. ಸೊ ಈಗ ನಾವು 5ಕ್ಕೆ ಬಂದ್ವಲ್ಲ, 5ಕ್ಕೆ ಬಂದಿದ್ವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಬಟ್ ನಮಗಿಂತ ಮುಂಚೆ ಇರುವಂತ 4 ದೇಶ ಯಾವ್ದು ಅಂತ ನಾವು ನೋಡ್ಬೇಕು. ಯಾವ್ದು ಇರ್ಬೋದು? ಫಸ್ಟ್ US, ಅಮೆರಿಕಾ. ಆಬ್ವಿಯಸ್ಲಿ ಅಮೆರಿಕಾ ಇರುತ್ತೆ, ನೋ ಡೌಟ್. ಚೀನಾ ಇರಬಹುದು, ಗೆಸ್ ಗೊತ್ತಿಲ್ಲ. ಅದಾದ್ಮೇಲೆ ಗೊತ್ತಿಲ್ಲ ಅಷ್ಟೇ, ಇವೆರಡೇ ಐ ಕ್ಯಾನ್ ಗೆಸ್. ಸೊ ಫಸ್ಟ್ ನೀನ್ ಹೇಳಿದ್ ಕರೆಕ್ಟ್. ಫಸ್ಟ್ ಏನ್ ಗೊತ್ತಾ? ಫಸ್ಟ್ ಅಮೆರಿಕಾ ಅಥವಾ USA. ಫಸ್ಟ್ USA ದವರು ಇದ್ದಾರೆ, ಎರಡನೇದು ಚೈನಾ ಇದೆ, ಮೂರನೇದು ಜಪಾನ್, ನಾಲ್ಕನೇದು ಜರ್ಮನಿ. ಓಕೆ, ಒಂದೆರಡು ಸಾರಿ ಹೇಳ್ಬಿಡೋಣ. USA, ಚೈನಾ, ಜಪಾನ್, ಜರ್ಮನಿ ಅಂಡ್ ಇಂಡಿಯಾ. USA, ಚೈನಾ, ಜಪಾನ್, ಜರ್ಮನಿ, ಇಂಡಿಯಾ. ಓಕೆ, UCJGI. ಓಕೆ, ಇಲ್ಲ ನೆನಪಿರಲ್ಲ ಬಿಡು, ಸುಮ್ಮನೆ ಏನು ಮಾಡಕ್ ಹೋಗ್ಬೇಡ. ಅದಕ್ಕೆ ನೆನಪಿರ್ಲಿ, ಅಮೆರಿಕಾ, ಚೀನಾ, ಜಪಾನ್, ಜರ್ಮನಿ. ನೆಕ್ಸ್ಟ್ 5ನೇ ಸ್ಥಾನದಲ್ಲಿ ನಾವಿದ್ದೀವಿ. ಕ್ವಶನ್ ಅಲ್ಲಿ ಹಿಂಗ್ ಕೇಳಲ್ಲ, ಫಸ್ಟ್ ಕೇಳಲ್ಲ. 4ನೇ ದೊಡ್ಡ ಆರ್ಥಿಕತೆ ಯಾವ್ದಂತ ಕೇಳ. ಅದೇ ಫಸ್ಟ್ ಯಾರು ಅಂತ ಕೇಳಲ್ಲ, ಯಾಕಂದ್ರೆ ಈ ಫಸ್ಟ್ USA ಅಂತ ಗೆಸ್ ಮಾಡಿ ಹಾಕ್ಬಿಡ್ಬೋದು. ಇದು 2ರಲ್ಲಿ ಕೇಳ್ತಾರೆ, ಜಪಾನ್, ಜರ್ಮನಿ ಅಂತ ಕೇಳ್ತಾರೆ. ಫಸ್ಟ್ ಸೆಕೆಂಡ್ ಕೇಳಲ್ಲ, 5th ಕೇಳಲ್ಲ, 6th ಕೇಳಲ್ಲ. ಇಂಗ್ಲೆಂಡ್ ಗೊತ್ತಿರುತ್ತೆ, 6th ಕೇಳಲ್ಲ. ಜಪಾನ್, ಜರ್ಮನಿ ನಡುವೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಏನ್ ಗೊತ್ತಾ? ನೀನು ಇವರು ಅಮೆರಿಕದ ಖ್ಯಾತ ಟೆನ್ನಿಸ್ ಆಟಗಾರ್ತಿ ಸೆರೆನಾ ವಿಲಿಯಮ್ಸ್ ಗೊತ್ತಾ? ನೋಡಿದ್ಯಾ? ಇಲ್ಲಿ ಫೋಟೋದಲ್ಲಿ ಇದ್ದಾರಲ್ಲ ಇವರು, ಸೆರೆನಾ ವಿಲಿಯಮ್ಸ್. ಇವ್ರು ಇವಾಗ ವೃತ್ತಿಪರ ಅವ್ರ ಟೆನ್ನಿಸ್ ಇಂದ ಒಂದು ರಿಟೈರ್ಮೆಂಟ್ ತಗೋತೀನಿ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಆಯ್ತಾ, ಮಾಡಿದ್ದಾರೆ. ಇವ್ರು ಇದಾರಲ್ಲ, ಈ ಏನು ಸೆರೆನಾ ವಿಲಿಯಮ್ಸ್ ಇದ್ದಾರೆ, ಇವರು ಇದ್ರಲ್ಲಿ ಯಾವ್ದು ಈ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಸಿಗುತ್ತಲ್ಲ, ಆ ಪ್ರಶಸ್ತಿಗಳಲ್ಲಿ ಪ್ರಶಸ್ತಿನ ಗೆದ್ದಿರೋ ಅಂತ 2ನೇ ಆಟಗಾರ್ತಿ, ಅಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಈಗ 23 ಗ್ರ್ಯಾಂಡ್ ಸ್ಲಾಮ್ ಅವಾರ್ಡ್ಸ್ ಇವ್ರಿಗೆ ಸಿಕ್ಕಿದೆ, ಪ್ರಶಸ್ತಿಗಳು 23 ಸಿಕ್ಕಿದೆ. ಇದಕ್ಕಿಂತ ಅಂದ್ರೆ ಇವ್ರು ಸೆಕೆಂಡ್ ಅಲ್ಲಿ ಇದ್ದಾರೆ. ಸೊ ಫಸ್ಟ್ ಒನ್ 24 ಗ್ರ್ಯಾಂಡ್ ಸ್ಲಾಮ್ ಸಿಕ್ಕಿದೆ ಅವರಿಗೆ. ಅವ್ರು ಬಂದು ಆಸ್ಟ್ರೇಲಿಯಾದ ಮಾರ್ಗರೆಟ್ ಕೋರ್ಟ್ ಅಂತ ಹೆಸರು ಅವ್ರದ್ದು. ಆಯ್ತಾ, ಇವರಿಗೆ ಫಸ್ಟ್. ಸೆಕೆಂಡ್ ಬಂದು ಇವರು ಈಗ ಸೆರೆನಾ ವಿಲಿಯಮ್ಸ್ ಅನ್ನೋರು ಸೆಕೆಂಡ್ ಅಲ್ಲಿ ಇದ್ದಾರೆ, ಅವರು ರಿಟೈರ್ಡ್ ಆಗ್ತಿದ್ದಾರೆ ಇವಾಗ. ಸೊ ಇದು ನ್ಯೂಸ್ ಅಲ್ಲಿ ಇದೆ, ಅದಕ್ಕೋಸ್ಕರ. ಸೆರೆನಾ ವಿಲಿಯಮ್ಸ್ ಗೆ ಎಷ್ಟು ಬಂದಿತ್ತು? 23 ಗ್ರ್ಯಾಂಡ್ ಸ್ಲಾಮ್. ಫಸ್ಟ್ ಪ್ಲೇಸ್ ಅಲ್ಲಿ ಇರೋ ಮಾರ್ಗರೆಟ್ ಕೋರ್ಟ್ ಗೆ 24 ಗ್ರ್ಯಾಂಡ್ ಸ್ಲಾಮ್ ಸಿಕ್ಕಿದೆ. ಇವರು ಆಸ್ಟ್ರೇಲಿಯಾದವರು. ಈ ಮಾರ್ಗರೆಟ್ ಕೋರ್ಸ್ ಅಂತ ಇದಾರಲ್ಲ, ಕೋರ್ಟ್ ಅಂತ ಇದಾರಲ್ಲ, ಅವರು ಆಸ್ಟ್ರೇಲಿಯಾದವರು. ಅಮೆರಿಕಾದವರು ಇವರು ಸೆರೆನಾ ವಿಲಿಯಮ್ಸ್. ಮೊನ್ನೆ ಟೆಲಿಗ್ರಾಮ್ ಅಲ್ಲಿ ನಮ್ಮ ಮಚ್ಚ ಕರೆಂಟ್ ಅಫೇರ್ಸ್ ಟೆಲಿಗ್ರಾಮ್ ಅಲ್ಲಿ ಇದು ಫೋಟೋ ಹಾಕಿದೆ ಗೊತ್ತಾ? ಹೌದು. ಸೊ ಏನಪ್ಪಾ ಅಂತಂದ್ರೆ ಇದು ನಮ್ಮ ನೌಕಾಪಡೆಯ ಒಂದು ಧ್ವಜ. ಸೊ ಈಗ INS ವಿಕ್ರಾಂತ್ ಹೇಳಿದಲ್ಲ, ಮತ್ತೆ ಆ ಕಡೆ ಹೋಗೋಣ. ಸೊ ಏನಾಗಿದೆಯಪ್ಪ ಅಂತಂದ್ರೆ ನಮ್ಮ ದೇಶದ ಒಂದು ನೌಕಾಪಡೆಯ ಧ್ವಜದಲ್ಲಿ ಈ ಕ್ರಾಸ್ ಅಂತ ಬಂದಿತ್ತು. ಸೊ ಇದು ಕ್ರಿಶ್ಚಿಯನ್ ಧರ್ಮದ್ದು, ನಾವು ಕೊಲನಿಯಲ್ಲಿ ಇದ್ವಿ, ಬ್ರಿಟಿಷ್ ವಸಾಹತಾಗಿದ್ವಿ, ಅದನ್ನೆಲ್ಲ ತೆಗಿಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು. ಸೊ ಯೋಚನೆ ಮಾಡಿ ಈ ಒಂದು ಹೊಸ ಧ್ವಜ ಮತ್ತೆ ಲಾಂಛನವನ್ನ ನಮ್ಮ ಪ್ರಧಾನಿಗಳು ಏನ್ ಮಾಡಿದ್ರು, ಬಿಡುಗಡೆ ಮಾಡಿದ್ರು. ಇಲ್ಲಿ ಏನಿದೆಯಪ್ಪ ಅಂತಂದ್ರೆ ಈ ತರ ಇದು ಕಾಣಿಸ್ತಾ ಇದೆಯಲ್ಲ, ಬಿಳಿ ಒಂದು ಧ್ವಜದಲ್ಲಿ ಒಂದ್ ಸೈಡ್ ಏನಿದೆ ನಮ್ಮ ದೇಶದ ರಾಷ್ಟ್ರ ಧ್ವಜ ಇದೆ, ಮತ್ತೆ ಈ ಮಧ್ಯ ಭಾಗದಲ್ಲಿ ಇದು ಏನು ನೇವಿದೊಂದು ಲೋಗೋ, ಲಾಂಛನ. ಓಕೆ, ಈ ತರ ಮಾಡಿದಾರಲ್ಲ. ಸೊ ಇದು ನಮ್ಮ ನೇವಿಯ ಹೊಸದಾದಂತ ಒಂದು ಲಾಂಛನ. ಈ ಲಾಂಛನದಲ್ಲಿ ಏನಿದೆ ಅಂತಂದ್ರೆ ನಮ್ಮ ಛತ್ರಪತಿ ಶಿವಾಜಿ ಇದ್ರಲ್ಲ, ಸೊ ಅವರು ಒಂದು ಲಾಂಛನದಿಂದ ಸ್ವಲ್ಪ ಹೋಲಿಕೆ ಮಾಡೋ ತರ ಮಾಡಿದ್ರು.
ಓಕೆ ಸೊ ಇದು ನಮ್ಮ ಹೊಸದ ಒಂದೇನೋ ನೌಕಾಪಡೆ ಧ್ವಜ. ಓಕೆ ಅದು ಈಗ ನಮ್ಮ ದೇಶದೇನೋ ಈಗ INS ವಿಕ್ರಾಂತ್ ಆಗಲಿ ಯಾವುದೇ ಹಡಗು ಹೋಗ್ಲಿ ಅದ್ರ ಮೇಲೆ ಈ ಒಂದು ಧ್ವಜ ಇರೋದು ಕಂಪಲ್ಸರಿ. ಸೊ ನೋಡಿದ ತಕ್ಷಣ ಅರ್ಥ ಮಾಡ್ಕೋಬೇಕು ಇದು ಇಂಡಿಯಾದ ಧ್ವಜ ಅಂತ ಹೇಳಿ. ಓಕೆ ಅದಕ್ಕೆ ಈ ತರ ಮಾಡಿದರೆ. ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಒಳಗಡೆ ಅಷ್ಟಭುಜಾಕೃತಿ, ಇಲ್ಲಿ ಸೈಡ್ಸ್ ನೀನ್ ಎಣಿಸಿದ್ರೆ 8 ಇದೆ. Octagon. 1 8 1 2 3 4 5 6 8 ಇದೆ. ಆಕ್ಟಾಗನ್ ಅಂತಾನೆ. ಅಕ್ಟಾಗನ್ ಅಥವಾ ಅಷ್ಟಭುಜ. ಸೊ ಅಕ್ಟಾಗನಿಗೆ ಅಷ್ಟಭುಜ ಅಂತ ಹೇಳ್ತೀವಿ. ಸೊ ಅಷ್ಟಭುಜ ಇದೆ. ಮತ್ತೆ ಒಳಗೆ ಏನ್ ಮಾಡಿದೀವಿ ಅಂದ್ರೆ ಈ ಶಿಪ್ ಆಂಕರ್ ಇರುತ್ತಲ್ಲ, ಈ ಆಂಕರ್ ಅನ್ನು ಕೂಡ ಹಾಕಿದ್ದಾರೆ. ಓಕೆ ಹೌದಾ, ಆಂಕರ್ ಅದೇನ್ ಮಾಡ್ಬೇಕು ಇಟ್ಕೊಳ್ಳೋದು. ಸೊ ಈ ತರ ನಾವೇನ್ ಮಾಡಿದ್ವಿ, ಹೊಸದಾದಂತ ಒಂದು ಲಾಂಛನ ತಗೊಂಡಿದ್ವಿ. ಇದ್ರಲ್ಲಿ ಏನೇನಿದೆ, ಶಿವಾಜಿ ಅವ್ರ ಪ್ರಭಾವಿತ ಆಯ್ತು, ಮತ್ತೆ ಈಗ ಆಂಕರ್ ಹಾಕಿದೀವಿ, ಅಷ್ಟಭುಜಾಕೃತಿ ಇದೆ. ಇದನ್ನ ಸ್ವಲ್ಪ ನಾವು ನೆನ್ಪಿಟ್ಕೊಳ್ಳೋಣ. ಓಕೆ ನೆನ್ಪಿರುತ್ತೆ. ಓಕೆ ಇವಾಗ ನಾವು ಅವಾಗಿಂದ ಇದ್ರ ಬಗ್ಗೆನೇ ಮಾತಾಡ್ತಿದ್ವಿ, ನೇವಿ ಅದೆಲ್ಲ ಬಗ್ಗೆ. ಇವಾಗ ತೇಜಸ್ ಮಾರ್ಕ್ 2 ತೇಜಸ್ ಬಗ್ಗೆ ಮಾತಾಡಿದೀವಿ. ಇದು ತೇಜಸ್ ಮಾರ್ಕ್ 2 ಅಂತ ಏನಂತಂದ್ರೆ ಭದ್ರತಾ ಸಂಪುಟ ಸಮಿತಿ ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ. ಇವರು ಸುಮಾರು 6,500 ಕೋಟಿ, ಏನ್ ಹೇಳು 6,500 ಕೋಟಿ ವೆಚ್ಚದ ಅಷ್ಟು ಬೆಲೆ ಬಾಳುವಂತಹ ತೇಜಸ್ ಮಾರ್ಕ್ 2 ಯೋಜನೆಗೆ ಅನುಮೋದನೆ ನೀಡಿದ್ದಾರೆ. ರೆಡಿ ಆಗುತ್ತೆ ಸದ್ಯದಲ್ಲೇ. ಈ ತೇಜಸ್ ಮಾರ್ಕ್ 2 ಅನ್ನೋದು ಒಂದು ವಿಮಾನವನ್ನ ಈ ವಿಮಾನವನ್ನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮತ್ತೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ HAL ಒಂದು ಮತ್ತೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಈ ಎರಡು ಸೇರ್ಕೊಂಡು ಈ ಒಂದು ವಿಮಾನನ ಅಭಿವೃದ್ಧಿ ಪಡಿಸ್ತಿದ್ದಾರೆ, ಡೆವಲಪ್ ಮಾಡ್ತಿದ್ದಾರೆ. ತೇಜಸ್ ಮಾರ್ಕ್ 2 ನ ಇದಕ್ಕೆ ಯಾರು ದುಡ್ಡು ಕೊಡ್ತಿರೋದು? ಭಾರತ ಭದ್ರತಾ ಸಂಪುಟ ಸಮಿತಿ ಅಥವಾ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ. ಇವರು ಆಲ್ಮೋಸ್ಟ್ 6,500 ಕೋಟಿ ವೆಚ್ಚದ ತೇಜಸ್ ಮಾರ್ಕ್ 2 ಯೋಜನೆಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಆಯ್ತಾ? ಈ ಮೀರಜ್ ಮತ್ತೆ MiG-29 ವಿಮಾನಗಳಿದೆಯಲ್ಲ, ಇದು ಇವೆರಡು ವಿಮಾನಗಳ ಸ್ಥಾನ ತುಂಬಲು ಈ ಒಂದು ತೇಜಸ್ ಮಾರ್ಕ್ 2 ನ ಡೆವಲಪ್ ಮಾಡ್ತಿರೋದು. ಈಗ ಎರಡು ಜಾಗನ ಇದು ರಿಪ್ಲೇಸ್ ಮಾಡುತ್ತೆ ತೇಜಸ್ ಮಾರ್ಕ್ 2. ಅದ್ ಯಾವ್ದು ಅಂದ್ರೆ ಮೀರಜ್ ಮತ್ತೆ MiG-29 ಜಾಗನ ರಿಪ್ಲೇಸ್ ಮಾಡೋದಕ್ಕೋಸ್ಕರ ತೇಜಸ್ ಮಾರ್ಕ್ 2 ನ ಡೆವಲಪ್ ಮಾಡ್ತಿರೋದು ಇವಾಗ. ಮತ್ತೆ ನಾನು ಹೇಳದ್ನಲ್ಲ ಯಾರು ಪರ್ಮಿಷನ್ ಕೊಟ್ಟಿರೋದು ಅಂದ್ರೆ ಭದ್ರತಾ ಸಂಪುಟ ಸಮಿತಿ ಅವರು ಅಂತ. ಇವರು ಏನಿದು ಭದ್ರತಾ ಸಂಪುಟ ಸಮಿತಿ ಏನಂತಂದ್ರೆ ನಮ್ದು ಭಾರತದ ಭದ್ರತೆಗೆ ಸಂಬಂಧಿಸಿದಂತೆ ಅಂದ್ರೆ ಸೆಕ್ಯೂರಿಟಿ ರಿಲೇಟೆಡ್ ಏನೇ ಒಂದು ನಿರ್ಧಾರನ ತಗೋಬೇಕು ಅಥವಾ ಡಿಸಿಷನ್ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಭದ್ರತಾ ಸಂಪುಟ ಸಮಿತಿಯವ್ರು ಮಾತ್ರ ಕೊಡಕ್ಕಾಗದು. ಆಯ್ತಾ? ಯಾಕಂದ್ರೆ ಅವ್ರಿಗೇನೆ ಎಲ್ಲ ಅದ್ರ ಬಗ್ಗೆ ನಮ್ದು ಸೆಕ್ಯೂರಿಟಿ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಗೊತ್ತಿರೋದು. ಅಂಡ್ ಇದ್ರದ್ದು ಒಬ್ರು ಯಾರು ಅಧ್ಯಕ್ಷರು ಅಂತಂದ್ರೆ ಈ ಭದ್ರತಾ ಸಂಪುಟ ಸಮಿತಿದು ಅಧ್ಯಕ್ಷ ಯಾರು ಅಂತಂದ್ರೆ ನಮ್ಮ ಪ್ರಧಾನ ಮಂತ್ರಿಗಳು. ಮತ್ತೆ ಇದ್ರದ್ದು ಮತ್ತೆ ಯಾರ್ಯಾರು ಇರ್ತಾರೆ ಈ ಟೀಮ್ ಅಲ್ಲಿ ಅಂತಂದ್ರೆ ಕೇಂದ್ರ ಗೃಹ ಸಚಿವರು, ಹಣಕಾಸು ಸಚಿವರು, ವಿದೇಶಾಂಗ ಸಚಿವರು ಮತ್ತೆ ರಕ್ಷಣಾ ಸಚಿವರು. ಇವರೆಲ್ಲ ಇದ್ರದ್ದು ಮೆಂಬರ್ಸ್ ಆಗಿರ್ತಾರೆ ಈ ಒಂದು ಭದ್ರತಾ ಸಂಪುಟ ಸಮಿತಿದು. ಮತ್ತೆ ಯಾರ ಅಧ್ಯಕ್ಷರು ಅಂದ್ರೆ ಪ್ರಧಾನ ಮಂತ್ರಿಗಳು. ಡಿಸಿಷನ್ ತಗೋತಾರೆ ಸ್ಟಾರ್ಟ್ ಮಾಡ್ಬೇಕು ಅಂತ. ಯಾಕಂದ್ರೆ ಇದು ಈ ಸಮಿತಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು 2 ವಿಮಾನಗಳ ಪ್ಲೇಸ್ ನ ರಿಪ್ಲೇಸ್ಮೆಂಟ್ ಮಾಡ್ತಿದೆ. ಅಂಡ್ ಇಟ್ ಈಸ್ ವೆರಿ ಹೈಲಿ ವ್ಯಾಲ್ಯೂಡ್. 6,500 ಕೋಟಿ ಅಂದ್ರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಸೊ ಇದು ಇನ್ನ ಒಂದು ದೊಡ್ಡ ಇದೆ ನೋಡೋಣ. ತೇಜಸ್ ಮಾರ್ಕ್ 2 ನ್ಯೂಸ್ ಅಲ್ಲಿ ಇದೆ. ಮತ್ತೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅವರು. ಅದಾದ್ಮೇಲೆ ಸ್ವಲ್ಪ ದಿವಸದಲ್ಲಿ ಮತ್ತೆ ಇದನ್ನ ಖರೀದಿ ಮಾಡೋದಕ್ಕೆ ಬೇರೆ ದೇಶದವರು ಬರ್ತಾರೆ. ಓಕೆ, ಸೊ ನೋಡೋಣ ಪುಟಿ. ಈಗ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಮಾತಾಡಿ. ಅವ್ರದ್ದು ಒಂದು ಮೂವಿ ಬಂತು ರೀಸೆಂಟ್ ಆಗಿ, ಯಾವ್ದು ಗೊತ್ತಾ? ಯಾವ್ದು? ಇದು ವಿಕ್ರಾಂತ್ ರೋಣ. ಸೊ ಆ ಟೈಮ್ ಅಲ್ಲಿ ಅವರು ಏನ್ ಮಾಡಿದ್ರು, ವಿಕ್ರಾಂತ್ ರೋಣ ಇಟ್ಸ್ ಅ ಪ್ಯಾನ್ ಇಂಡಿಯಾ ಮೂವಿ, ಬೇರೆ ಬೇರೆ ರಾಜ್ಯದಲ್ಲಿ ಪ್ರಚಾರ ಮಾಡಕ್ ಹೋಗಿದ್ರು. ಸೊ ಒಬ್ರೇನೋ ಹಿಂದಿ ಬಗ್ಗೆ ಮಾತಾಡಿದಾಗ ಕಿಚ್ಚ ಸುದೀಪ್ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಹಿಂದಿ ಇಸ್ ನಾಟ್ ಅ ನ್ಯಾಷನಲ್ ಲ್ಯಾಂಗ್ವೇಜ್. ಸೊ ಹಿಂದಿ ಅನ್ನೋದು ನಮ್ಮ ರಾಷ್ಟ್ರ ಭಾಷೆ ಅಲ್ಲ. ಎಲ್ಲರೂ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಿಂದಿ ಇಸ್ ನಾಟ್ ಅ ನ್ಯಾಷನಲ್ ಲ್ಯಾಂಗ್ವೇಜ್, ಇಟ್ ಇಸ್ ಜಸ್ಟ್ ಅನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಷ್ಟೇ. ಅದನ್ನ ಎಲ್ರ ಮುಂದೆ ಹೇಳಿದ್ದು ಕಿಚ್ಚ ಸುದೀಪ್. ಅವಾಗ ಖುಷಿ ಆಗ್ಬಿಟ್ಟು ನಮ್ಗೆ. ಓಕೆ, ಸೊ ಈ ರೀತಿಯಾಗಿ ರಾಷ್ಟ್ರ ಭಾಷೆ ಅನ್ನೋದು ನಮ್ಮ ದೇಶದಲ್ಲಿ ಯಾವುದೂ ಇಲ್ಲ, ಯಾವ್ದು ಇಲ್ಲ. ಇರೋದೇನು ಅಫಿಷಿಯಲ್ ಲ್ಯಾಂಗ್ವೇಜ್, ಅಧಿಕೃತ ಭಾಷೆ ಇದೆ. ಹೌದಾ? ಸೊ ಈಗ ಒಂದಿಷ್ಟು ಜನ ಏನ್ ಮಾಡಿದ್ರು ಅಂದ್ರೆ ಸಂಸ್ಕೃತವನ್ನ ರಾಷ್ಟ್ರೀಯ ಭಾಷೆ ಅಂತ ಘೋಷಣೆ ಮಾಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಹಾಕಿದ್ರು. ಹೌದು. ಸೊ ಸುಪ್ರೀಂ ಕೋರ್ಟ್ ಸಿಟ್ಟು ಬಂತು. ಸೊ ಅದನ್ನ ವಜಾ ಮಾಡಿದ್ರು. ಸೊ ಮಾಡಕ್ಕೆ 108 ಕೆಲಸ ಇದೆ ನಮ್ಗೆ.
ಫಸ್ಟ್ ಆಫ್ ಆಲ್ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಯಾವುದೇ ಭಾಷೆಗೆ ರಾಷ್ಟ್ರೀಯ ಭಾಷೆ ಅಂತ ಸ್ಥಾನಮಾನ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಸೊ ಈಗ ಸಂಸ್ಕೃತಕ್ಕೆ ಕೊಡಿ ಅಂತ ಹೇಳ್ತಿದ್ರಲ್ಲ, ಇದನ್ನ ನಾವು ಏನ್ ಮಾಡಲ್ಲ, ಕೊಡಲ್ಲ, ಎಂಟರ್ಟೈನ್ ಮಾಡಲ್ಲ. ಒಪ್ಪಲ್ಲ. ಸೊ ನಾವ್ ಇದಕ್ಕೆ ಯಾವ್ದು ಏನು ರೆಸ್ಪಾನ್ಸ್ ಕೊಡಲ್ಲ ಅಂತ ಹೇಳಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಜಾ ಮಾಡಿದ್ರು. ಈಗ ನಾವು ಸ್ವಲ್ಪ ನಮ್ ಸಂವಿಧಾನದಲ್ಲಿ ಏನಿದೆ ಅಂತ ಸ್ವಲ್ಪ ನೋಡೋಣ, ರಿವಿಷನ್ ಮಾಡೋಣ. ಸೊ ಏನಾಗತ್ತಪ್ಪ ಅಂದ್ರೆ ನಮ್ಮ ಆರ್ಟಿಕಲ್ 343(1) ಅಲ್ಲಿ ದೇವನಾಗರಿ ಲಿಪಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ. ಸೊ ದೇವನಾಗರಿ ಲಿಪಿಯಲ್ಲಿ ಹಿಂದಿ ಬರೆಯೋದು ಪ್ಲಸ್ ಇಂಗ್ಲಿಷ್ ಫಾಂಟ್ ಅಲ್ಲಿ ಇಂಗ್ಲಿಷ್ ಬರೆಯೋದು, ಇದು ಏನು ಕೇಂದ್ರದ ಅಧಿಕೃತ ಭಾಷೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿದೆ ಸಂವಿಧಾನ. ಬಟ್ ಎಲ್ಲಿಯೂ ರಾಷ್ಟ್ರ ಭಾಷೆ ಅಂತ ಹೇಳಿಲ್ಲ, ಹಿಂದಿ ಆಗ್ಲಿ ಇಂಗ್ಲಿಷ್ ಆಗ್ಲಿ. ನೆಕ್ಸ್ಟ್ ಆರ್ಟಿಕಲ್ 351 ಅಲ್ಲಿ ಅನುಚ್ಛೇದ 351ರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಕೇಂದ್ರ ಸರ್ಕಾರ ಏನ್ ಮಾಡ್ಬೋದು, ಹಿಂದಿ ಭಾಷೆ ಬೆಳವಣಿಗೆಗೆ ಪ್ರಯತ್ನ ಮಾಡ್ಬೋದು. ಏನು ಈ ಭಾಷೆ ಡೆವಲಪ್ ಆಗ್ಲಿ ಅಂತ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿದ್ರೆ ಹೊರತು ರಾಷ್ಟ್ರ ಭಾಷೆ ಅಂತ ಎಲ್ಲೂ ಹೇಳಿಲ್ಲ. ಅದರ ಜೊತೆಗೆ ಸಂವಿಧಾನದ 8ನೇ ಒಂದು ಅನುಚ್ಛೇದ ಅಥವಾ 8th ಶೆಡ್ಯೂಲ್ ಅಲ್ಲಿ ಎಷ್ಟು ಭಾಷೆ ಇದೆ? 22 ಲ್ಯಾಂಗ್ವೇಜಸ್, 22 ಭಾಷೆಗಳನ್ನ ದೇಶದ ಅಧಿಕೃತ ಭಾಷೆ ಅಂತ ಗುರುತಿಸಿದ್ದೀವಿ. ಸೊ ಹೀಗಾಗಿ ದೇಶದಲ್ಲಿ ಯಾವುದೇ ರಾಷ್ಟ್ರ ಭಾಷೆ ಇಲ್ಲ, ರಾಷ್ಟ್ರ ಭಾಷೆ ಅಂತ ಮಾಡೋದು ತಪ್ಪು ಅಂತ. ಈ 22 ಭಾಷೆಗಳಲ್ಲಿ ಕನ್ನಡ ಇದೆನಾ? ಏನ್ ಹೇಳು, ಇದೆ. ಯಾವ ಇಯರ್ ಅಲ್ಲಿ ಸಿಗ್ತದಕ್ಕೆ? ಅದು ಯಾವ ಇಯರ್ ಅಲ್ಲಿ ಯಾವ ಇಯರ್ ಅಲ್ಲಿ ಆಡ್ ಆಯ್ತು ಕನ್ನಡ ಈ ಲಿಸ್ಟ್? ಅದೆಲ್ಲ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಆಯ್ತಾ? ಯಾರು ನೋಡ್ತಿದ್ದೀರಾ? ಫಸ್ಟ್ ಗೆ ಹಾಕಿಲ್ವಾ? ಒರಿಜಿನಲ್ ಸಂವಿಧಾನದಲ್ಲಿ ಇರಲಿಲ್ಲ. ನಿನ್ ನೆನಪಿದ್ಯಾ ಇದು ಏನಕ್ಕೆ ಸ್ಟಾರ್ಟ್ ಆಯ್ತು? ಇದು ಈ ಒಂದು 22 ಭಾಷೆಗಳ ಆಡ್ ಆಗಕ್ ಮುಂಚೆ ಸ್ಟಾರ್ಟ್ ಆಗಿದ್ ಯಾರಿಂದ ಅದೆಲ್ಲ ಗೊತ್ತಿಲ್ವಾ ನಿಂಗೆ? ಓಕೆ, ನೀವ್ ಯಾರ್ಯಾರು ನೋಡ್ತಿದ್ದೀರಾ ಅಲ್ವಾ, ಕನ್ನಡಕ್ಕೆ ಯಾವ ಇಯರ್ ಅಲ್ಲಿ ಸಿಕ್ತು ಅಂಡ್ ಆಲ್ಸೋ ಫಸ್ಟ್ ಕ್ಲಾಸಿಕಲ್ ಲ್ಯಾಂಗ್ವೇಜ್. ಕರೆಕ್ಟ್. ಸಾರಿ. ಓಕೆ, ಸಾರಿ ಕನ್ಫ್ಯೂಷನ್. ಬಟ್ ಇದು ಲಾಸ್ಟ್ ಆಡ್ ಆಗಿದ್ದು 4 ಲ್ಯಾಂಗ್ವೇಜಸ್ ತಾನೆ ಇದಕ್ಕೆ? ಈ ಇದೇನು ಡೋಂಗ್ರಿ, ಸಂತಾಲಿ, ಅದು ರೀಸೆಂಟ್ ಆಗ್ತಾನೆ ಆಡ್ ಆಗಿದ್ದು. ಬಟ್ ಕನ್ನಡದ ಒರಿಜಿನಲ್ ಅಲ್ಲಿ ಇತ್ತು ಅಂತ ಅನ್ಕೊಳ್ತೀನಿ. ಬಟ್ ಒಂದ್ಸರಿ ರಿವಿಷನ್ ಮಾಡಿ ನೋಡೋಣ. ಸೊ ನೆಕ್ಸ್ಟ್ ಏನ್ ಹೇಳ್ಬಿಟ್ಟು, ನೆಕ್ಸ್ಟ್ ದಕ್ಷಿಣ ವಲಯ ಮಂಡಳಿ ಬಗ್ಗೆ ನ್ಯೂಸ್ ಇದೆ. ದಕ್ಷಿಣ ವಲಯ ಮಂಡಳಿ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಈ ಝೋನಲ್ ಕೌನ್ಸಿಲ್ಸ್ ಬಗ್ಗೆ ಹೇಳ್ತೀನಿ. ನಮ್ದ್ರಲ್ಲಿ ನಮಗ್ ಗೊತ್ತು 5 ಝೋನಲ್ ಕೌನ್ಸಿಲ್ ಇದೆ ಅಂತ ಇತ್ತು, ಆಯ್ತಾ? ಯಾವ್ದಾವ್ದು? ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂಡ್ ಸೆಂಟ್ರಲ್. ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತೆ ಮಧ್ಯ. ಇದು 5 ಒಂದು ಇದು ಏನದು ದಕ್ಷಿಣ ವಲಯ ಮಂಡಳಿಗಳು ರಚನೆ ಆಗಿತ್ತು. ಆಮೇಲೆ 1971 ಅಲ್ಲಿ ಈಶಾನ್ಯ ವಲಯ ಅಂದ್ರೆ ಈ ಈಸ್ಟರ್ನ್ ಇದೆಯಲ್ಲ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದೆಯಲ್ಲ, ಅದು ಈಶಾನ್ಯ ವಲಯ ಒಂದು ಮಂಡಳಿ ಕಾಯ್ದೆಯ ಪ್ರಕಾರ ಅದು ಕೂಡ ಒಂದು ಝೋನಲ್ ಕೌನ್ಸಿಲ್ ಆಯ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೋಸ್ಕರ. ಸೊ ಇವಾಗ 6 ಇದೆ ಟೋಟಲ್. ಅದರಲ್ಲಿ ದಕ್ಷಿಣ ವಲಯ ಮಂಡಳಿ ಏನಿದೆ ಅದು ನ್ಯೂಸ್ ಅಲ್ಲಿ ಇದೆ. ಏನಕ್ಕಂತಂದ್ರೆ, ಈ ಎಷ್ಟೊಂದು ನಮಗ್ ಗೊತ್ತು ನಮ್ ಸೌತ್ ಇಂಡಿಯಾದಲ್ಲಿ ಎಷ್ಟೊಂದು ರಿವರ್ ಡಿಸ್ಪ್ಯೂಟ್ಸ್ ಆಗ್ತಿದೆ ಅಂತ. ನದಿ ವಿವಾದಗಳು ಬೇಜಾನ್ ನಡೀತಿದಾವೆ. ಅಲ್ಲಿಂದ ಇಲ್ಲಿಗೆ ಬೇಕು, ನೀರ್ ಬೇಕು, ಅಷ್ಟ್ ಬೇಕು, ಇಷ್ಟ ಬೇಕಂತೆಲ್ಲ ಇದ್ರು ಏನೇನ್ ಮಾತುಕತೆಗಳಿದಾವಲ್ಲ, ಈ ವಿವಾದಗಳಿದೆಯಲ್ಲ, ಇದನ್ನೆಲ್ಲಾನು ಒಂದ್ ಪೀಸ್ಫುಲ್ ಮಾತುಕತೆಯಿಂದ ಶಾಂತಿಯಿಂದ ಬಗೆಹರಿಸ್ಕೊಳ್ಳಿ ಅಂತ ನಮ್ಮ ಕೇಂದ್ರ ಗೃಹ ಸಚಿವರು ಯಾರು ಅಮಿತ್ ಶಾ ಅವರು ಇದಾರಲ್ಲ, ಅಮಿತ್ ಶಾ ಖರೆ ಅವರು ಹೇಳಿದ್ದಾರೆ. ಈ ದಕ್ಷಿಣ ವಲಯ ಮಂಡಳಿ ಅವರು ಒಂದ್ ಸಭೆ ಮಾಡಿ ಅದ್ರಲ್ಲಿ ಒಂದ್ ಒಳ್ಳೆ ಮಾತುಕತೆ, ಒಂದ್ ಶಾಂತಿಯುತವಾದ ಮಾತುಕತೆಯಿಂದ ಈ ನದಿ ವಿವಾದಗಳ ಪ್ರಾಬ್ಲಮ್ಸ್ ನ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಈ ದಕ್ಷಿಣ ವಲಯ ಮಂಡಳಿ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ ರಾಜ್ಯ ಪುನರ್ವಿಂಗಡಣೆ ಕಾಯ್ದೆ 1956 ಅದ್ರ ಮುಖಾಂತರ ಇದು ಸ್ಟಾರ್ಟ್ ಆಗಿದ್ದು, ರಚನೆ ಆಗಿದ್ದು. ಪುನರ್ವಿಂಗಡಣೆ ಕಾಯ್ದೆ 6ರಲ್ಲಿ ಮತ್ತೆ ಈ 1956 ಅಲ್ಲಿ ಈ 5 ಆಯ್ತು. ಏನಿದೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಮತ್ತೆ ಸೆಂಟ್ರಲ್. ಈ 1971 ನಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗೆ ಒಂದಾಯ್ತು, ಅಲ್ಲೊಂದು ಝೋನಲ್ ಕೌನ್ಸಿಲ್ ಆಯ್ತು. ಸೊ ಟೋಟಲಿ 6 ಇದೆ ಇವಾಗ. ಈಗ ದಕ್ಷಿಣದಂತ ಒಂದು ವಲಯ ಮಂಡಳಿ ಅದ್ರಲ್ಲಿ ಈಗ ಹೇಳ್ದೆ ಅಲ್ವಾ, ನಮ್ದು ಸೌತ್ ಝೋನಲ್ ಕೌನ್ಸಿಲ್ ಏನಿದೆ ಅಥವಾ ದಕ್ಷಿಣ ವಲಯ ಸದಸ್ಯ ಅಂದ್ರೆ ದಕ್ಷಿಣ ವಲಯ ಇದೆಯಲ್ಲ, ಮಂಡಳಿ ಇದೆಯಲ್ಲ, ಅದ್ರಲ್ಲಿ ಯಾರ್ಯಾರು ಬರ್ತಾರೆ ಅಂತ ಅಂದ್ರೆ, ನಾವು ಕರ್ನಾಟಕದವರು, ತಮಿಳ್ನಾಡವರು, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತೆ ಕೇಂದ್ರಾಡಳಿತ ಪ್ರದೇಶ ಇದೆಯಲ್ಲ ಪುದುಚೇರಿ, ಇಷ್ಟು ಜನ ಬರ್ತೀವಿ ಇದ್ರೊಳಗಡೆ. ಮತ್ತೆ ಇದಕ್ಕೆ ಒಬ್ರು ಹೆಡ್ ಅಥವಾ ಅಧ್ಯಕ್ಷರು ಯಾರು ಅಂತಂದ್ರೆ ಕೇಂದ್ರ ಗೃಹ ಸಚಿವರು ಇದ್ರ ಅಧ್ಯಕ್ಷರಾಗಿರ್ತಾರೆ. ಮತ್ತೆ ಸದಸ್ಯ ರಾಜ್ಯಗಳ ಅಂದ್ರೆ ನಾವೀಗ ಏನೇನ್ ಸದಸ್ಯ ರಾಜ್ಯಗಳಿದೀವೋ ನಾವು ಮತ್ತೆ ತಮಿಳ್ನಾಡವರು, ಇವರೆಲ್ಲ ಇದ್ರ ಮುಖ್ಯಮಂತ್ರಿಗಳಿರ್ತಾರಲ್ಲ, ಅವರು ಎವ್ರಿ ಇಯರ್ ಒಂದ್ ವರ್ಷ ಆದ್ಮೇಲೆ ಇನ್ನೊಂದು ವರ್ಷಕ್ಕೆ ಒಬ್ಬೊಬ್ರು ಉಪಾಧ್ಯಕ್ಷರಾಗಿ
ಒಂದ್ ಸೇವೆ ಸಲ್ಲಿಸ್ತಾರೆ ಆಲ್ಟರ್ನೇಟಿವ್ ಆಗಿ. ಸೊ ಅಂದ್ರೆ ಪುಟಿ ಈಗ 1956 ಒಂದು ಕಾಯ್ದೆ, ರಾಜ್ಯ ಪುನರ್ ವಿಂಗಡಣಾ ಕಾಯ್ದೆ ಅಂತ ಹೇಳಿ 5 ಝೋನ್ ಅಲ್ಲೂ ಕೌನ್ಸಿಲ್ ಮಾಡಿದ್ವಿ, ಅಂದ್ರೆ ವಲಯ ಮಂಡಳಿ ಮಾಡಿದ್ವಿ. ಮುಂದೆ ಈಶಾನ್ಯ ವಲಯ ಮಂಡಳಿ ಅಂತೂ ಆಯ್ತು. ಈಗ 6 ವಲಯ ಮಂಡಳಿ ಇದೆಯಲ್ಲ, 6 ವಲಯ ಮಂಡಳಿಗೆ ಅಧ್ಯಕ್ಷರಾಗಿರ್ತಾರೆ ನಮ್ದು ಗೃಹ ಸಚಿವರು ಇರ್ತಾರೆ ಇವಾಗ ಅಮಿತ್ ಶಾ ಅವರು. ಸೊ ಅದೇ ತರ ಅಲ್ಲಲ್ಲಿಯ ಮುಖ್ಯಮಂತ್ರಿಗಳೇನು ಒಂದೊಂದು ವರ್ಷ ಅವರು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ಆಮೇಲೆ ಇನ್ನೊಂದು ನೋಡಿದ್ಯಾ, ಏನು ಈ ದಕ್ಷಿಣ ವಲಯದ ಸದಸ್ಯ ರಾಷ್ಟ್ರಗಳಲ್ಲಿ ರಾಜ್ಯಗಳಲ್ಲಿ ಯಾವ್ದಿಲ್ಲ, ಗೋವಾ ಇಲ್ಲ. ಸ್ವಲ್ಪ ನೆನಪಿರ್ಲಿ, ಪುದುಚೇರಿ ಇದೆ, ಗೋವಾ ಇಲ್ಲ. ಓಕೆ, ಸೊ ಸೆಂಟ್ರಲ್ ಅಲ್ಲಿ ಬಂದಿರ್ಬೇಕು ಗೋವಾ. ಈಗ ಇನ್ನೊಂದು ಪುಟಿ ಏನಪ್ಪಾ ಅಂತಂದ್ರೆ ವಿಶ್ವ ಸಾಮಾಜಿಕ ರಕ್ಷಣಾ ವರದಿ 2022 ಅಂತ ಹೇಳಿ ಒಂದು ವರದಿ ಬಂತು. ಇದನ್ನ ಯಾರು ಕೊಟ್ರು ಗೊತ್ತಾ? ಅಂತಾರಾಷ್ಟ್ರೀಯ ಕಾರ್ಮಿಕ ಒಕ್ಕೂಟ ಅಥವಾ ILO ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಇವ್ರು ಕೊಟ್ಟಂತ ವರದಿ, ಅದಕ್ಕೆ ಇಂಪಾರ್ಟೆಂಟ್. ಓಕೆ, ಅದು ಏನು 2 ವರ್ಷದ ಒಂದು ಹೋಲಿಕೆ ಮಾಡಿದ್ದಾರೆ. ಯಾವ್ದು ಹೋಲಿಕೆ ಮಾಡಿದ್ದಾರೆ ಅಂದ್ರೆ ಏಷ್ಯಾ ಪೆಸಿಫಿಕ್ ಈ ಭಾಗದ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ವಿಶ್ವ ಸಾಮಾಜಿಕ ರಕ್ಷಣಾ ವರದಿ ಅಥವಾ ಏನಂತ ಹೇಳ್ತೀವಿ, ಸೋಷಿಯಲ್ ಪ್ರೊಟೆಕ್ಷನ್ ರಿಪೋರ್ಟ್, ವರ್ಡ್ ಸೋಷಿಯಲ್ ಪ್ರೊಟೆಕ್ಷನ್ ರಿಪೋರ್ಟ್, ರೀಜನಲ್ ಕಂಪ್ಯಾರಿಸನ್ ರಿಪೋರ್ಟ್ ಅಂತ ಹೇಳಿ ಏಷ್ಯಾ ಪೆಸಿಫಿಕ್ ವಲಯಕ್ಕೆ ಒಂದು ಹೋಲಿಕೆ ಮಾಡಿ ಇದನ್ನ ಬಿಡುಗಡೆ ಮಾಡಿದ್ರು. ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದೆ. ಏನು? ಸೊ ಈ ಪಾಯಿಂಟ್ಸ್ ಅನ್ನ ನಾವೇನ್ ಮಾಡೋದು ಗೊತ್ತಾ, ಎಸ್ಸೆಗಳಲ್ಲಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೇನು, ಸಾಮಾಜಿಕ ಭದ್ರತೆ ಅಂದ್ರೇನು. ಏನಾಗುತ್ತೆ, ಈಗ ಸಪೋಸ್ ನಾವು ಕೆಲಸ ಮಾಡ್ತಿರ್ತೀವಿ, ಏನೋ ಆಕ್ಸಿಡೆಂಟ್ ಆಯ್ತು, ಏನೋ ಹೆಲ್ತ್ ಸಮಸ್ಯೆ ಆಯ್ತು, ಸೊ ಅವಾಗ ನಮ್ಮ ಮನೆಯಲ್ಲೆಲ್ಲ ಯಾರು ನೋಡ್ಕೋಬೇಕು, ಅಥವಾ ನಾವು ಹಾಸ್ಪಿಟಲೈಸ್ಡ್ ಆದ್ರೆ ಅವಾಗ ನಮ್ಮ ಈ ಒಂದು ಮೆಡಿಕಲ್ ಬಿಲ್ ಯಾರು ಕೊಡ್ಬೇಕು. ಸೊ ಅದಕ್ಕೆ ಇಂತಹ ಒಂದು ವ್ಯವಸ್ಥೆಯನ್ನು ಸರ್ಕಾರದವರು ತಗೊಂಡ್ ಬರ್ತಾರಲ್ಲ, ಅವಕ್ಕೆ ನಾವೇನಂತ ಹೇಳ್ತೀವಿ, ಸೋಷಿಯಲ್ ಸೆಕ್ಯೂರಿಟಿ ಅಥವಾ ಸಾಮಾಜಿಕ ಭದ್ರತೆ ಅಂತ ಕರಿತೀವಿ. ಸೊ ನಮ್ಮ ದೇಶ ಅಂತ ಬಂದಾಗ, ನಮ್ಮ ಭಾರತ ಅಂತ ಬಂದಾಗ 100 ಜನರಲ್ಲಿ ಬರೀ 24.4 ಅಂದ್ರೆ 24.4% ಭಾರತೀಯರಿಗೆ ಮಾತ್ರ ಏನಿದೆ ಈ ಸಾಮಾಜಿಕ ಭದ್ರತೆ ಸಿಕ್ಕಿದೆ ಅಂತ ವರದಿ ಹೇಳ್ತದೆ. ಓಕೆ, ಸೊ ಇದನ್ನೇ ನಾವು ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶ ನೋಡಿದ್ರೆ ಅವರಲ್ಲಿ ನಮ್ಗಿಂತ ಜಾಸ್ತಿ ಇದ್ದಾರೆ, 28% ಜನಕ್ಕೆ ಸೋಷಿಯಲ್ ಸೆಕ್ಯೂರಿಟಿ ಸಿಕ್ಕಿದೆ. ನಾವು ಅವ್ರಿಗಿಂತ ಹಿಂದಿದ್ದೀವಿ. ಸೊ ಇನ್ನೂ ನಮಗೆ ನಾಚಿಕೆ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಬೇರೆ ಒಂದಿಷ್ಟು ದೇಶಗಳನ್ನ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಮಂಗೋಲಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸಿಂಗಾಪುರ್ ಇಂತಹ ದೇಶಗಳಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದಾರಲ್ಲ, 100% ಎಲ್ಲರಿಗೂ ಏನಿದೆ ಸಾಮಾಜಿಕ ಭದ್ರತೆ ಸಿಕ್ಕಿದೆ. ನಾವು ಬಾಂಗ್ಲಾದೇಶಕ್ಕಿಂತ ಹಿಂದಿದ್ದೀವಿ. ಇನ್ನು ನ್ಯೂಜಿಲೆಂಡ್, ಸಿಂಗಾಪುರ್, ಆಸ್ಟ್ರೇಲಿಯಾ ಇಂತ ಏಷ್ಯಾ ಪೆಸಿಫಿಕ್ ದೇಶಗಳನ್ನು ನೋಡಿದ್ರೆ ಅವ್ರು 100% ಇದ್ದಾರೆ, ನಾವು ಇನ್ನು 25% ಆಗಿಲ್ಲ, ಕಾಲ್ ಭಾಗನು ಇಲ್ಲ. ಅಂದ್ರೆ 4 ಜನ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಒಬ್ಬನಿಗೆ ಏನ್ ಸಿಗ್ತಾ ಇದೆ ಅಷ್ಟೇ, ಇದು ಸೋಷಿಯಲ್ ಸೆಕ್ಯೂರಿಟಿ ಇದು ಸಿಗ್ತಿದೆ. ನೆಕ್ಸ್ಟ್ ನಮ್ಗೆ ಖುಷಿ ಆಗ್ಬೇಕಾದ್ರೆ ನಾವೇನ್ ನೋಡ್ಬೇಕು, ಮಯನ್ಮಾರ್, ಕಂಬೋಡಿಯಾ. ಸೊ ಅದಕ್ಕೆ ಎಲ್ಲ ನಮ್ ಪೊಲಿಟಿಷಿಯನ್ಸ್ ಏನ್ ಮಾಡ್ತಾರೆ ಗೊತ್ತಾ, ಅವ್ರು ಕಂಪೇರ್ ಮಾಡ್ಬೇಕಾದ್ರೆ ಯಾರ ಜೊತೆ ಮಾಡ್ತಾರೆ, ಪಾಕಿಸ್ತಾನ, ಚೀನಾ ಜೊತೆಗೆ ಅಷ್ಟು ಮಾಡಲ್ಲ, ಪಾಕಿಸ್ತಾನ್ ಅಂತ. ಸೊ ಅದಕ್ಕೆ ಮಯನ್ಮಾರ್, ಕಾಂಬೋಡಿಯಾದಲ್ಲಿ ಬರೀ 10% ಗಿಂತ ಕಡಿಮೆ ಇದೆ. ಸೊ ಹೀಗಾಗಿ ನಾವು ಹೋಲಿಕೆ ಮಾಡಬಾರ್ದು. ನಾವು ನಮ್ಗಿಂತ ಮೇಲಿರೋರು ನೋಡ್ಬೇಕು, ಕೆಳಗಿರೋರು ನೋಡ್ಬಾರ್ದು. ನಾವು ಮೇಲೆ ಹೋಗ್ಬೇಕಾದ್ರೆ ಮೇಲೆ ನೋಡ್ಬೇಕು, ಕೆಳಗೆ ನೋಡಿದ್ರೆ ಕೆಳಗೆ ಹೋಗ್ತೀವಿ. ಸೊ ಅದಕ್ಕೆ ಇವ್ರನ್ನ ನೋಡೋದ್ ಬೇಡ. ನೆಕ್ಸ್ಟ್ ಈ ವರದಿ ಏನ್ ಹೇಳಿದೆ ಅಂದ್ರೆ, ನಮ್ ದೇಶದಲ್ಲಿ ನಡೆಯುವಂತಹ ಮನರೇಗಾ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಓಕೆ, ಸೊ ಈ ಒಂದು ಯೋಜನೆ, ಇಂತ ಒಂದು ಯೋಜನೆಗಳ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದು ಈ ILO ವರದಿ. ಓಕೆ, ಸೊ ಇದೆಲ್ಲ ಪಾಯಿಂಟ್ಸ್ ಏನಿತ್ತಲ್ಲ, ಇದು ಸ್ವಲ್ಪ ನೆನಪಿರ್ಲಿ. 4 ಜನರಲ್ಲಿ ಒಬ್ಬರಿಗೆ ಏನ್ ಸಿಗ್ತಾ ಇದೆ, ಸಾಮಾಜಿಕ ಭದ್ರತೆ ಸಿಗ್ತಾ ಇದೆ. ಕೆಲವೊಂದಿಷ್ಟು ದೇಶದಲ್ಲಿ 100% ಸಿಗ್ತಾ ಇದೆ. ನೆಕ್ಸ್ಟ್ ಇವರು ನರೇಗಾ ಅಂತ ಒಂದು ಕೆಲಸಗಳಿಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಪಾಯಿಂಟ್ಸ್ ನಮಗೆ ನೆನಪಿರ್ಲಿ. ಓಕೆ, ಇವತ್ತಿನ ಲಾಸ್ಟ್ ನ್ಯೂಸ್ ಏನ್ ಗೊತ್ತಾ? ಲಾಸ್ಟ್ ಇವತ್ತು ಇದು ನ್ಯೂಸ್ ಏನಂತಂದ್ರೆ, ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಗೊತ್ತು ತಾನೆ, ಕೇಳಿದ್ಯಾ ತಾನೆ? ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಈಗ ಈ ವರ್ಷದ್ದು ಅಥವಾ ಈ ವರ್ಷದ್ದು ಏನು ಪ್ರಶಸ್ತಿ ಕೊಡ್ತಿದಾರಲ್ಲ, ಅದು ಯಾರಿಗ ಹೋಗಿತ್ತು ಅಂತಂದ್ರೆ, ಈ ಕೇರಳದ ಮಾಜಿ ಆರೋಗ್ಯ ಸಚಿವೆ KK ಶೈಲಜಾ ಅವ್ರಿಗೆ ಹೋಗಿತ್ತು. ಯಾಕೆ ಅಂತಂದ್ರೆ, ಈ ಕೋವಿಡ್ ಟೈಮಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸಿದ್ರು, ಅಥವಾ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಒಂದು ಸೇಫ್ಟಿ ಸೆಕ್ಯೂರಿಟಿ ಕೊಡೋದಕ್ಕೋಸ್ಕರ ತುಂಬಾ ಒಂದು ಇದೆಲ್ಲ ಮಾಡಿದ್ರು ಅವರು. ಪುಟಿ, ನಿಂಗೆ ಗೊತ್ತಾ, ನಮ್ಮ ದೇಶದಲ್ಲಿ ಫಸ್ಟ್ ಕೇಸ್ ಎಲ್ಲಿ ಬಂದಿತ್ತು? ಕೇರಳದಲ್ಲಿ ಬಂದಿತ್ತು. ಹೈಯೆಸ್ಟ್ ಕೇಸ್ ರಿಜಿಸ್ಟರ್ ಆಗಿದ್ದು ಕೇರಳದಲ್ಲೇ ಇತ್ತು. ಹೈಯೆಸ್ಟ್ ರಿಜಿಸ್ಟರ್ ಆಗಿತ್ತಂದ್ರೆ ಎಲ್ಲಕ್ಕಿಂತ ಫಾಸ್ಟ್ ಆಗಿ ಟೆಸ್ಟ್ ಮಾಡ್ತಿದ್ರು ಕೇರಳದವರು, ಅಂಡ್ ಅವರು ಟ್ರೀಟ್ಮೆಂಟ್ ಕೂಡ ಹಂಗೆ ಇತ್ತು, ವ್ಯಾಕ್ಸಿನ್ಸ್ ಕೂಡ. ಕೇರಳದ ಹೇಳ್ಬೇಕಂದ್ರೆ ಹೈಯೆಸ್ಟ್
ಕೇಸಸ್ ಬಂದ್ರು ಕೂಡ ಸತ್ತಂತವರ ಸಂಖ್ಯೆ ಕಮ್ಮಿ. ಕಡಿಮೆ ಇತ್ತು. ಹೌದು ಹೌದು ಹೌದು. ಸೊ ಸೇಫ್ಟಿ ಮೆಜರ್ಸ್ ಎಲ್ಲ ಅವ್ರು ತುಂಬಾ ಚೆನ್ನಾಗಿ ತಗೊಂಡ್ರು. ಇದನ್ನೆಲ್ಲ ಈ ಏನೇನ್ ಆಕ್ಟಿವಿಟೀಸ್ ಎಲ್ಲ ಅವರು ಚೆನ್ನಾಗಿ ಮಾಡಿದ್ದು, ಇವರು ಮೇಂಟೈನ್ ಮಾಡಿದ್ದು ಕೆ ಶೈಲಜಾ ಅವರು. ಅವ್ರು ಕೇರಳದ ಮಾಜಿ ಆರೋಗ್ಯ ಸಚಿವೆ. ಇವರಿಗೆ ಆ ಕೆಲಸನ ಮೆಚ್ಚುಗೆ ಮಾಡಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿನ ಇವ್ರು ಕೊಡಲಾಗಿತ್ತು, ಘೋಷಣೆ ಮಾಡಲಾಗಿತ್ತು. ಆದ್ರೆ ಅವರು ನನ್ಗೆ ಈ ಪ್ರಶಸ್ತಿನ ಬೇಡ ಅಂತ ನಿರಾಕರಿಸಿದ್ದಾರೆ. ಯಾಕಂದ್ರೆ ಇದು ನಾನು ಒಬ್ಳೆ ಮಾಡಿರೋದಲ್ಲ, ನಂದು ಒಂದು ಗುಂಪು ಅಥವಾ ಎಲ್ಲರ ಸಾಂಘಿಕ ಶ್ರಮ, ಒಂದು ಗ್ರೂಪ್ ಮಾಡಿರೋದ್ರಿಂದ ಇದು ಆಗಿರೋದು, ನಾನು ಒಬ್ಳೆ ಮಾಡಿರೋದಲ್ಲ ಅಂತ ಹೇಳಿ ಇದನ್ನ ರಿಜೆಕ್ಟ್ ಮಾಡಿದ್ದಾರೆ ಇವಾಗ ಇವರು. ನೀನೇನಾದ್ರೂ ಏನ್ ಮಾಡ್ತಿದ್ದೆ? ನಾನ್ ಮಾಡ್ತಿರ್ಲಿಲ್ಲ, ನಾನ್ ಮಾಡಲ್ಲ. ನಿಜವಾಗ್ಲು ಈಗ ಇವ್ರು ಏನಾಗ್ತಾರೆ, ಇವ್ರು ಗೌರ್ಮೆಂಟ್ ಇದ್ದ ತಕ್ಷಣ ಈ ತರ ಇರ್ಲಿಲ್ಲ ಕೇರಳ, ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಓಕೆ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಬಗ್ಗೆ. ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಅನ್ನೋದು ಫಿಲಿಪೀನ್ಸ್ ಮಾಜಿ ಅಧ್ಯಕ್ಷರಾಗಿದ್ದ ರಾಮನ್ ಮ್ಯಾಗ್ಸೆಸೆ ಅವರ ಒಂದು ವಿಚಾರಧಾರಣೆಗೆ ಅಥವಾ ಅವ್ರ ಥಾಟ್ಸ್ ನ ಒಂದು ಮನ್ನಣೆ ಮಾಡೋದಕ್ಕೋಸ್ಕರ ಈ ಪ್ರಶಸ್ತಿನ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಇದು ಸ್ಟಾರ್ಟ್ ಮಾಡಿದ್ದು 1957 ಅಲ್ಲಿ. 1957 ಅಲ್ಲಿ ಈ ಪ್ರಶಸ್ತಿನ ಕೊಡಕ್ಕೆ ಶುರು ಆಯ್ತು, ಸ್ಥಾಪನೆ ಆಯ್ತು 10 ವರ್ಷಕ್ಕೆ. ಮತ್ತೆ ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿನ ಯಾರಿಗೆ ಕೊಡ್ತಾರೆ, ಏನ್ ವರ್ಕ್ ಅಥವಾ ಏನ್ ಕೆಲ್ಸಕ್ಕೆ ಕೊಡ್ತಾರೆ ಅಂತಂದ್ರೆ ಸರ್ಕಾರಿ ಸೇವೆ, ಈಗ ಇವ್ರು ಮಾಡಿದ್ರಲ್ಲ ಸರ್ಕಾರಿ ಸೇವೆ, ಸಾರ್ವಜನಿಕ ಸೇವೆ, ಸಾಮಾಜಿಕ ನಾಯಕತ್ವ, ಪತ್ರಿಕೋದ್ಯಮ ಮತ್ತೆ ಸಾಹಿತ್ಯ ಸೇರಿದಂತೆ ಈ ತರ ಕ್ಷೇತ್ರಗಳಲ್ಲಿ ತುಂಬಾ ಸಾಧನೆ ಮಾಡಿರುವಂತಹ ಒಂದು ಡಿಫರೆನ್ಸ್ ತರೋ ತರ ಏನೋ ಒಂದು ಕೆಲಸ ಮಾಡಿರೋ ಗಣ್ಯ ವ್ಯಕ್ತಿಗಳಿಗೆ ಇದನ್ನ ಕೊಡ್ತಾರೆ. ಅಂಡ್ ಈ ಒಂದು ಪ್ರಶಸ್ತಿ ಏಷ್ಯಾದಲ್ಲಿರೋ ಗಣ್ಯಗರಿಗೆ ಮಾತ್ರ ಸಿಗೋದು. ಏಷ್ಯಾದವ್ರಿಗೆ ಅಷ್ಟೇ ಇದು. ಇಲ್ಲ, ನಾನು ಹೇಳ ಏಷ್ಯಾದವ್ರಿಗೆ ಕೊಡ್ತಾರೆ, ನೀನ್ ಹೇಳಿದ್ ಕರೆಕ್ಟ್. ಬಟ್ ಏಷ್ಯಾದ ದೇಶದಲ್ಲಿ ಏನ್ ಕೆಲಸ ಮಾಡಿರ್ತಾರಲ್ಲ, ಅದೇ ಟೆರಿಟರಿ ಏಷ್ಯಾ ಟೆರಿಟರಿ ಒಳಗಡೆ ಯಾರು ಒಳ್ಳೆ ಕೆಲಸ ಮಾಡಿದ್ರು ಅವ್ರಿಗೆ ಸಿಗುತ್ತೆ. ಅಂಡ್ ಏಷ್ಯಾ ಗಣ್ಯರಿಗೂ ಕೂಡ ಇದು ಸಿಗುತ್ತೆ. ಏಷ್ಯಾ ಇಂಪಾರ್ಟೆಂಟ್. ಟೆರಿಟರಿ ಒಳಗಡೆ ಬೇರೆ ವ್ಯಕ್ತಿ ಬಂದು ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅಥವಾ ಅದರಿಂದ ತುಂಬಾ ಎಫೆಕ್ಟಿವ್ ಆಗಿದ್ರೆ, ಒಂದ್ ಸಾಧನೆ ಮಾಡಿದ್ರೆ ಅವ್ರಿಗೂ ಸಹ ಸಿಗುತ್ತೆ. ಒಟ್ಟು ಏಷ್ಯಾ ಟೆರಿಟರಿ ಒಳಗಡೆ ಇರೋರಿಗೆ ಮಾತ್ರ ಸಿಗುತ್ತೆ ಇದು. ಇದು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೆ ಶೈಲಜಾ ಅವರು ಕೊಡೋದು, ಬಟ್ ಅವರು ನಿರಾಕರಿಸಿದ್ದಾರೆ. ಇದನ್ನ ನಿರಾಕರಿಸಿದಾರೆ ಅಂದ್ರೆ ಡೆಫಿನೆಟ್ ಆಗಿ ಇದೆಲ್ಲರೂ ಕೇಳ್ತಾರೆ, ಎಲ್ಲರೂ ಇಸ್ಕೊಂಡ್ಬಿಡ್ತೀವಿ. ಬೇಡ ಅಂದಿದ್ದಕ್ಕೆ ಇದೊಂದು ಏನ್ ಗೊತ್ತಾ, ತಗೊಂಡ್ಬಿಟ್ಟು ಹೇಳ್ಬೋದಿತ್ತಲ್ವಾ, ಪ್ರಶಸ್ತಿನ ತಗೊಂಡು ನನ್ನ ಈ ಸಾಧನೆಗೆ ಕಾರಣ ನಂದೆಲ್ಲಾ ಟೀಮ್ ಅಥವಾ ನನ್ ಕಲೆಕ್ಟಿವ್ ಆಗಿ ನನ್ ಜೊತೆ ಯಾರ್ಯಾರು ಕೆಲಸ ಮಾಡಿದ್ರೆ ಎಲ್ಲರಿಗೂ ಸೇರ್ಬೇಕಾಗಿದ್ದು ಅಂತ ಹೇಳ್ಬೋದು. ಅಷ್ಟು ಮಾಡೋದ್ ಬೇಕಾಗಿರ್ಲಿಲ್ಲ. ಇದೆಲ್ಲ ಮಾಡಿದ್ದು ನಾನಲ್ಲ, ಇವನು ಅಂತ ನನ್ನ ಹೆಸರು ಹೇಳಿದ್ರೆ ನಾನು ತಗೊಂಡ್ಬಿಡ್ತೀನಿ. ನೀನ್ ಕೇರಳದವನೇ ಅಲ್ಲ, ಫಸ್ಟ್ ನಾನು ಗೈಡೆನ್ಸ್ ಮಾಡಿದೆ, ಹಂಗಿಂಗ್ ಏನಾದ್ರು ನನ್ನ ಹೆಸರು ಹೇಳಿದ್ರೆ ನಾನು ತಗೊಂತಿದ್ದೆ, ನನ್ಗೇನಿಲ್ಲ. ಇದನ್ನ ಬೇರೆ ದುರಾಸೆ ಇದು. ಓಕೆ, ನಮ್ದು ಚಾನಲ್ಗೆ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನಮ್ ವಿಡಿಯೋಸ್ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನಮ್ ವಿಡಿಯೋಸ್ಗೆ ಲೈಕ್ ಮಾಡಿ, ಮತ್ತೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಸ್ ಎಲ್ಲ ಶೇರ್ ಮಾಡಿ, ಮತ್ತೆ ಬೆಲ್ ಬಟನ್ ನ ಪ್ರೆಸ್ ಮಾಡಿ, ಸೊ ದಟ್ ನಮ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬೇಗ ತಲುಪುತ್ತೆ. ನಮ್ದು ಏನೇನು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದೆ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಟೆಲಿಗ್ರಾಮ್ ಎಲ್ಲದ್ರಲ್ಲೂ ನಾವು ಇದೀವಿ. ನಿಮ್ದು ಜೆನ್ಯೂನ್ ಫೀಡ್ಬ್ಯಾಕ್ ನ ನಮಗ್ ಕೊಡಿ, ನಾವು ಇಂಪ್ರೂವ್ ಮಾಡ್ಕೊಳಕ್ಕೆ ಅದು ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಈಗ ಲಾಸ್ಟ್ ಏನಪ್ಪಾ ಅಂತಂದ್ರೆ, ಮತ್ತೆ ಅಪ್ಪು ಸರ್ ಒಂದು ಮೆಸೇಜ್ ಏನಂತಂದ್ರೆ, ಇವತ್ತು ಟೀಚರ್ಸ್ ಡೇ. ಓಕೆ, ಸೊ ಟೀಚರ್ಸ್ ಡೇ ಅಂದ ತಕ್ಷಣ ನಾವು ಸ್ವಲ್ಪ ಟೀಚರ್ಸ್ ಬಗ್ಗೆ ಯೋಚನೆ ಮಾಡೋಣ. ಸೊ ಅಪ್ಪು ಸರ್ದು ಮೂವಿ ಬಂದಿತ್ತು ಯುವರತ್ನ, ಸೊ ಟೀಚಿಂಗ್ ಬಗ್ಗೆ ಇತ್ತು. ಸೊ ಅಲ್ಲೇನಪ್ಪಾ ಅಂದ್ರೆ ಎಜುಕೇಶನ್ ಶುಡ್ ನಾಟ್ ಬಿಕಮ್ ಬಿಸ್ನೆಸ್ ಅಂತ ಹೇಳಿ, ಸೊ ಆ ಒಂದು ವಿಚಾರಧಾರೆ ಒಳಗಡೆ ಅವರು ಒಂದು ಮೂವಿ ಕೂಡ ಮಾಡಿದ್ರು. ಸೊ ಇವತ್ತೇನ್ ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಮ ಒಂದು ಟೀಚರ್ಸ್ ಅಂತ ಇರ್ತಾರಲ್ಲ, ಸೊ ಟೀಚರ್ಸ್ ನಾವು ಗುರುದೇವೋಭವ ಈ ತರ ಎಲ್ಲ ನಾವು ಬರೀ ಮಾತಾಡ್ತೀವಿ, ಬಟ್ ಎಲ್ಲಾ ಟೀಚರ್ಸ್ ಅದೇ ತರ ಇರಲ್ಲ. ಒಂದಿಷ್ಟು ಜನ ಬಹಳ ಒಳ್ಳೆಯವ್ರು ಇರ್ತಾರೆ, ಒಂದಿಷ್ಟು ಜನ ಅಷ್ಟಕ್ಕಷ್ಟೇ ಇರ್ತಾರೆ. ಸೊ ಇವತ್ತೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಮಲಗೋಕ್ಕಿಂತ ಮುಂಚೆ ನಮ್ಮ ಲೈಫ್ ಅಲ್ಲಿ ಬಂದು ಹೋದಂತ ಒಳ್ಳೆ ಟೀಚರ್ಸ್ ನಮ್ಗೆ ಏನು ಕಲ್ಸಿದ್ರು, ಅವ್ರದ್ದು ಏನು ನಮಗ್ ಕೊಡುಗೆ ಇದೆ, ನಮ್ಮ ಲೈಫ್ ಅಲ್ಲಿ ಅವ್ರ ಒಂದು ಸ್ಥಾನ ಏನಿದೆ ಅಂತ ಹೇಳಿ ಅವ್ರನ್ನ ನೆನೆ ಹಿಡಿಯುತ್ತೆ. ಇವತ್ತೇನ್ ಮಾಡೋಣ ಅಂತಂದ್ರೆ, ನಮ್ಮ ಪ್ರೈಮರಿಯಿಂದ ಹಿಡಿದು ನಾವು ಕಾಲೇಜ್ ಮುಗಿಸಿ ಡಿಗ್ರಿ ಓದೋವರೆಗೂ ಏನ್ ಟೀಚರ್ಸ್ ಬಂದಿದ್ರು, ಅವರಲ್ಲಿ ಒಂದೇ ದಿವಸ ಕಲಿಸ್ಲಿ ಅಥವಾ ಒಂದೇ ವರ್ಷ ಕಲಿಸ್ಲಿ, 5 ವರ್ಷ ಕಲಿಸ್ಲಿ, ಅವರಿಂದ ನಾವ್ ಏನ್ ಕಲ್ಕೊಂಡ್ವಿ ಅಥವಾ ಅವ್ರು ನಮ್ಗೆ ಯಾವ ತರ ಇನ್ಸ್ಪೈರ್ ಮಾಡಿದ್ರು, ಅದನ್ನ ಅವರಿಗೆ ಕೃತಜ್ಞತೆಯನ್ನ ನಮ್ಮ ಮನಸ್ಸಲ್ಲಿ ಹೇಳ್ತಾ ಇವತ್ತು ಏನ್ ಮಾಡೋಣ, ಆರಾಮಾಗಿ ನಿದ್ದೆ ಮಾಡೋಣ. ಸೊ ನಮ್ಮ ಟೀಚರ್ಸ್ ಅನ್ನ ನೆನ್ಸ್ಕೊಳ್ಳೋಣ. ಓಕೆ, ಸೊ ಮಾಡೋಣ. ಓಕೆ, ಸೊ ಇವತ್ತು ಶುಭರಾತ್ರಿ.